ನಮಸ್ಕಾರ ಸ್ನೇಹಿತರೆ, ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಲ್ಲಿ ಜನ ಒಬ್ಬೊಬ್ಬರು ಒಂದೊಂದು ಥರ ಬದುಕ್ತಾರೆ. ಕೆಲವ್ರ ಹತ್ರ ಸಾಕಷ್ಟು ಹಣ ಇರುತ್ತೆ, ರಾಜನ ಥರ ಬದುಕ್ತಿರ್ತಾರೆ. ಇನ್ನು ಕೆಲವ್ರ ಹತ್ರ ದುಡ್ಡು ಇರೋದಿಲ್ಲ, ಆದರೂ ತಾವೇ ರಾಜ ಅನ್ನೋ ಥರ ಶೋಕಿ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಕೆಲವ್ರ ಹತ್ರ ಎಲ್ಲ ಇರುತ್ತೆ, ಆದರೆ ಏನೋ ಬೇಜಾರಲ್ಲಿ ಬದುಕ್ತಾ ಇರ್ತಾರೆ. ಇನ್ನು ಕೆಲವರು ಏನೂ ಇಲ್ಲದೆ ಹೋದರೂ ಖುಷಿಯಾಗಿ ಬದುಕ್ತಾ ಇರ್ತಾರೆ. ಈ ಕಥೆಯಲ್ಲಿ ಇಂಥದ್ದೇ ಒಬ್ಬ ವಿಚಿತ್ರವಾದ ವ್ಯಕ್ತಿ ಬರ್ತಾರೆ. ಅವ್ರ ಹೆಸರು ಶೇಷಗಿರಿ ರಾವ್ ಅಂತ. ತಮಗಿಂತ 20 ವರ್ಷ ಚಿಕ್ಕವರಾದ ರಂಜಿತ್ ಅವ್ರನ್ನ ಎರಡನೇ ಮದುವೆ ಆಗ್ತಾರೆ. ಹಾಗಾದರೆ ಇವರ ವ್ಯಕ್ತಿತ್ವ ಎಂಥದ್ದಿರ್ಬೋದು ಅಂತ. ರಂಜಿತಾ ಹೇಳೋ. ಅಯ್ಯೋ ಏನ್ರಿ? 6 ಗಂಟೆ ಆಯ್ತು, ಹೇಳಮ್ಮ. ಎದ್ದು ಮನೆ ಕೆಲಸ ನೋಡು, ಹೇಳು. ನೋಡು, ನಾನು ವಾಕಿಂಗ್ ಹೊರಟು ಬರ್ತೀನಿ, ತಿಂಡಿ ರೆಡಿ ಮಾಡು. ಸರಿ. ಮಂಜ ಅಣ್ಣ, ಟೀ ಕೊಡ. ತಂದೆ, ಒಂದು ನಿಮಿಷ. ತಗೋಣ. ಏನೋ ಮಂಜ, ಚೆನ್ನಾಗಿದ್ಯಾ? ಏನೋ ಸರ್ ನಿಮ್ಮಂತ ಆಶೀರ್ವಾದ. ಇವತ್ತಿನ ಪೇಪರ್ ಕೊಡ, ಏನು ಸುದ್ದಿ ನೋಡೋಣ. ನೋಡಿ. ಅಣ್ಣ ಟೀ ಕೊಡ್ಲಾ? ಅದಕ್ಕೆ ಬರೋ ದುಡ್ಡು ಕೊಡಬೇಕು. ಖರ್ಚು ಬೇಡ ಬಿಡು, ಮನ್ಲೆ ಕೊಡ್ತೀನಿ. ಏನು ಸರಿಯಾದ ನ್ಯೂಸೇ ಇಲ್ವಲ್ಲೋ ಮಂಜ. ಸರಿ ಬಲ್ಲ. ಸರಿ. ಏನಮ್ಮಜ್ಜ ಯಪ್ಪ ದಿನ ಬಂದು ಪೇಪರ್ ಓದ್ಕೊಂಡು ಹೋಗ್ತಾನೆ, ಟೀನ ಕುಡಿಯಲ್ಲ? ಮನೇಲಿ ಪೇಪರ್ ಹಾಕ್ಸಲ್ಲ ಅಣ್ಣ, ಅದಕ್ಕೆ. ಏನೋ ಪಾಪ ಅಷ್ಟೊಂದು ಕಷ್ಟನಾ? ಹ್ಞೂ ತುಂಬ ಕಷ್ಟ. ತಿಂಗಳಿಗೆ ಮನೆ ಬಾಡಿಗೆ, ಅಂಗಡಿ ಬಾಡಿಗೆ ಅಂತ ಬರೀ 3 ಲಕ್ಷ ಬರ್ತೀವಿ ಅಪ್ಪಂಗೆ. ಏನೋ 3 ಲಕ್ಷ ಬರುತ್ತಾ ಈ ಅಪ್ಪನಿಗ? ನೀನ್ಯಾಕೆ ಬೇಯ್ತೀಯಾ? ಸುಮ್ಮನೆ ಟೀ ಕಾಸ್ಕೊಬಿಟ್ಟು ಹೋಗಿ ಕೆಲಸ ನೋಡು. ರಂಜಿತಾ ಬಾಯಿಲಿ. ರಂಜಿತಾ ನಿನ್ನೆ ಕರೀತಾ ಇರೋದು, ಬಾಯಿಲಿ. ಬಂದೆ. ಏನ್ರಿ? ಏನಿದು? ಇಡ್ಲಿ. ಎಷ್ಟು ಮಾಡಿದ್ಯಾ? 6. ನೀ ತಿನ್ನೋದೆಷ್ಟು? 3. ನಾ ತಿನ್ನೋದೆಷ್ಟು? 2. ಮತ್ತೆ ಒಂದು ಎಕ್ಸ್ಟ್ರಾ ಇಡ್ಲಿ ಯಾತಕ್ಕೆ? ಹೋಗ್ಲಿ ಬಿಡಿ, ಮಧ್ಯಾಹ್ನ ಭಿಕ್ಷುಕ ಬರ್ತಾನಲ್ಲ, ಅವ್ನ್ಗೆ ಹಾಕ್ಬಿಡ್ತೀನಿ. ಭಿಕ್ಷುಕಂಗೆ ಏನು ಹಾಕ್ಬೇಡ, ಸೋಂಬೇರಿಗಳಿಗೆ ಸಹಾಯ ಮಾಡಬಾರ್ದು. ಪಕ್ಕದ ಮನೆ ನಾಯಿಗೆ ಹಾಕು. ಸರಿ ರೀ. ಮಧ್ಯಾಹ್ನ ಅಡುಗೆಗೆ ದಿನಸಿ ಇಲ್ಲ, ತರಕಾರಿ ಇಲ್ಲ. ಅಟ್ಲೀಸ್ಟ್ ವಾರಕ್ಕಾಗಷ್ಟಾದ್ರು ತಂದ್ಕೊಡ್ಬೇಕಲ್ವಾ? ಏನು ಬೇಡ, ನಾನೇ ಹೊರಗಡೆ ಹೋಗಿ ತರ್ತೀನಿ. ನನಗೂ ವ್ಯಾಯಾಮ ಆದಂಗೆ ಆಗುತ್ತೆ. ತಂಗಳ ಪೆಟ್ಟಿಗೆ ದುಡ್ಡು ಸುರಿಯೋ ತಪ್ಪದು. ಬಂದೋಣ ನಿಮ್ಮ ದಿಟ್ನ. ಸುಮ್ಮನಿರೋ, ಕೇಳಿಸ್ಕೊಬಿಟ್ಟಾನು. ಅಂಗಡಿ ಖಾಲಿ ಮಾಡೋರು ಎಲ್ಲೇ ಎತ್ಕೊಂಡು ಹೋಯ್ತೀಯಾ? ಹೋಗೋ. ಏನೇ ಮಾದೇವು, ಚೆನ್ನಾಗಿದ್ಯಾ? ಏನಣ್ಣ ನಿಮ್ಮ ಆಶೀರ್ವಾದ, ಚೆನ್ನಾಗಿದ್ದೀವಿ. ಅದೇನೋ ನನ್ನ ಹೆಂಡತಿ ಸಾಮಾನು ಲಿಸ್ಟ್ ಕೊಟ್ಟಿಯಾಳೆ, ಕೊಡು, ಪ್ಯಾಕ್ ಮಾಡಿ. ಸಪ್ಪಿ ಪ್ಯಾಕ್ ಮಾಡೋದೆಲ್ಲ. ಸರಿ ಅಣ್ಣ, ಆಯಿತು. 100 ಗ್ರಾಮ್ ತೊಗರಿಬೇಳೆ. ಹಾಂ. ಇಲ್ಲೋದು 200 ಗ್ರಾಮ್ ಎಣ್ಣೆ. ಹಾಂ, ಎಣ್ಣೆ. ಕಲ್ಲುಪ್ಪು ಅರ್ಧ. ಹುಣಸೆ ಹಣ್ಣು 100. ಹಾಂ. ಬೆಲ್ಲ 1 1/4 kg. ಆಯಿತು. ಅಣ್ಣ ದ್ರಾಕ್ಷಿ ಗೋಡಂಬಿ ಬರ್ದವಳ ಅಕ್ಕ, ಕಟ್ಲ ಅಣ್ಣ? ದ್ರಾಕ್ಷಿ ಗೋಡಂಬಿ ಬರ್ದಿಯಾಳ? ಯಾತಕ್ಕೋ? ಈ ವಾರ ಪೂಜೆ ಗೀಜೆ ಏನೋ ಮಾಡ್ಬೋದಣ್ಣ, ಅದಕ್ಕಿರ್ಬೇಕು. ಅಲ್ಲ ಕಣ ಮಾದೇವು, ನನಗೆ ಶುಗರ್ ಇದೆ, ನಾ ತಿನ್ನಲ್ಲ. ಸರಿ, ಒಂದು ಚಿಕ್ಕ ಪ್ಯಾಕೆಟ್ ಕೊಡು. ಹಾಂ ಆಯ್ತಣ್ಣ. ಸಪ್ಪಿ 5 ರೂಪಾಯಿ 2 ಪ್ಯಾಕೆಟ್ ಕೊಟ್ಬಿಡ ಸಾಕು. ಸರಿ ಅಣ್ಣ. ಏನೋ ಶಫಿ, ಚೆನ್ನಾಗಿದ್ಯಾ? ಚೆನ್ನಾಗಿ ನೋಡ್ಕೊತಾವ ನಮ್ಮ ಮಾದೇವ? ಚೆನ್ನಾಗಿದ್ದೀನಿ ಅಣ್ಣ. ಒಂದ್ಸಲ ನೋಡ್ಕೊಬಿಡಿ ಎಲ್ಲ ಸರಿ ಇದೆಯಾ ಅಂತ. ಸರಿಯಾಗಿದೆ ಬಿಡು ಮಾದೇವು, ಲೆಕ್ಕಕ್ಕೆ ಬರ್ಕೋ. ಹಾಂ, ಹಾಗೆ ನಾಡಿದ್ದು ನಮ್ಮನೆ ಹತ್ರ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ದುಡ್ಡು ಕೊಡ್ತೀನಿ, ಹಾಗೆ ತೊಗೊಂಡೋಗು. ಸರಿ ಅಣ್ಣ, ಆಯ್ತು. ಏನಣ್ಣ ನೀನು ಈ ಕಂಜೂಸ ಸಮಿಗೆ ನೀನು ಕರೆಕ್ಟ್ ಆಗಿದೆ ಬಿಡು. ಈ ಸುಮ್ನಿರ, ಕೇಳಿಸ್ಕೊಬಿಟ್ಟಾನು. ಬಂದ ಆಮೇಲೆ ಅಂಗಡಿ ಬಾಡಿಗೆ ಜಾಸ್ತಿ ಮಾಡ್ಬಿಡ್ತಾನೆ. ಅಯ್ಯೋ ಬಾ, ಅವ ಏನತ್ರ ಎಷ್ಟು ದುಡ್ಡಿದ್ರು ಈ ತರ ಜೀವನ ಮಾಡ್ತಾವನೆ. ನನ್ನ ಹತ್ರ ಏನಾದ್ರು ಅಷ್ಟು ದುಡ್ಡು ಇದ್ದಿದ್ರೆ ನಮ್ಮ ದರ್ಶನ ನಾನು ಹಾಕೊಂಡು ಒಂದು ಒಳ್ಳೆ ಪಿಕ್ಚರ್ ಮಾಡ್ಬಿಡ್ತಿದ್ದೆ. ದರ್ಶನ್ ಹಾಕೊಂಡು ಪಿಕ್ಚರ್ ಫಸ್ಟ್ ಮಾಡುವೆ. ಈಗ ಹೋಗಿ ಕೆಲಸ ನೋಡು, ಹೋಗು. ಆಯ್ತು ಬಿಡು. ಅವೆಲ್ಲ ರೆಡಿ ಮಾಡಲ್ಲ, ಎತ್ತಿಡ ಒಂದು ಮೇಲೆ ಹೋಗು. ಎಷ್ಟೊತ್ತು ಗಯ್ಯ ಬರೋದು?
ನಾನು ನಿನ್ನನ್ನು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಾ ನೀನು ನನ್ನನ್ನು ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ? ಹೋ ನವನೀತ್ ಅವ್ರೆ, ಈಗ ಬಂದ್ರಾ? ಕಾಫಿ ಟೀ ಏನಾದರೂ ಮಾಡ್ಲಾ? ಬೇಡ, ಈಗ ತಾನೇ ಕುಡ್ಕೊಂಬಂದೆ. ಟೀ ಸಿಗರೇಟು ಎಲ್ಲ ಮುಗಿಸ್ಕೊಂಡೇ ಬಂದಿರ್ತಾನೆ ಬಿಡು. ಅವನು ಸಿಗರೇಟಿಗೆ ಖರ್ಚು ಮಾಡೋ ದುಡ್ಡು ಉಳಿಸಿದ್ದಿದ್ರೆ ನನ್ನ ಥರ ದೊಡ್ಡ ಮನೆನೇ ಕಟ್ಟಿರ್ತಿದ್ದ. ಸರಿ ಚಿಕ್ಕಪ್ಪ, ಇನ್ಮೇಲೆ ಯೋಚನೆ ಮಾಡ್ತೀನಿ. ತಗೊಳ್ಳಿ, ಈ ತಿಂಗಳು ಬಾಡಿಗೆ ಲೆಕ್ಕ. ಒಂದಿಬ್ರು ಕ್ಯಾಶ್ ಕೊಡಲಿಲ್ಲ, ಚೆಕ್ ಕೊಟ್ಟಿದ್ದಾರೆ. ಚೆಕ್ಕೆ ಕೊಡ್ತೀನಿ ಅಂತ ಆರ್ಗ್ಯುಮೆಂಟ್ ಮಾಡಿದ್ರು. ಬಿಟ್ಟು ಹೋಗಿ ಕೇಳೋರ್ನ. ನಾನು ಚಕ್ಕಲೆಲ್ಲ ತಗೊಳ್ಳಲ್ಲ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಅವ್ರು ನಮ್ಮನ್ನು ಉದ್ಧಾರ ಮಾಡೋದು ಅಷ್ಟರಲ್ಲೇ ಇದೆ. ಆಯ್ತು ಬಿಡಿ ಚಿಕ್ಕಪ್ಪ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರಿ ಚಿಕ್ಕಪ್ಪ, ಕೀ ಕೊಡಿ, ನಾನು ಇದನ್ನೆಲ್ಲ ತಿಜೋರಿ ಒಳಗಡೆ ಇಡ್ತೀನಿ. ಏನು ಬೇಡ, ನಾನೇ ಇಟ್ಕೋತೀನಿ. ನನ್ನ ತಿಜೋರಿ ಮೇಲೆ ಯಾಕೆ ನಿನ್ನ ಕಣ್ಣು? ನನಗೇನು ಕಣ್ಣಿಲ್ಲ. ನಿಮ್ಮ ಸ್ವಂತ ಅಣ್ಣನ ಮಗನ ಮೇಲೆ ಅನುಮಾನ ಪಡ್ತಿರಲ್ಲ, ಸರಿನಾ? ಬೇಡದೇ ಇರೋ ಸಂಬಂಧ ಎಲ್ಲ ಎತ್ಕೊಂಡು ಜಾಸ್ತಿ ಡ್ರಾಮಾ ಮಾಡಬೇಡ. ನನಗೆ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಂತ ನಾನು ಬಾಡಿಗೆ ವಸೂಲಿ ಮಾಡೋಕ್ಕೆ ನೀನು ಇಟ್ಕೊಂಡಿರೋದು. ನೀನು ನಮ್ಮ ಅಣ್ಣನ ಮಗ ಅನ್ನೋ ಕಾರಣಕ್ಕೆ ನಿನಗೆ ಕೆಲಸ ಕೊಟ್ಟಿರೋದು. ಬೇರೆಯವರಾಗಿದ್ದರೆ 8,000ಕ್ಕೆ ಕೆಲಸ ಮಾಡ್ತಾಯಿದ್ರು. ನಿನಗೆ 2,000 ಸಂಬಳ ಬೇರೆ ಜಾಸ್ತಿ ಕೊಟ್ಟಿದ್ದೀನಿ. ನಿಷ್ಠೆ ನಂಬಿಕೆ ಅಂತ ಒಂದು ಇರುತ್ತಲ್ವಾ? ದುಡ್ಡಿನ ವಿಚಾರಕ್ಕೆ ಬಂದರೆ ಯಾರು ನಿಷ್ಠೆ ನೀಯತ್ ಬೇಕಾದರೂ ಹಾಳಾಗಬಹುದು. ನಾನೇನು ಪ್ರಪಂಚ ನೋಡಿಲ್ಲ ಅಂತ ಅನ್ಕೋಬೇಡ. ನನಗೂ ಸಾಕಷ್ಟು ಗೊತ್ತಿದೆ. ನಾಳೆ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಪೊಲೀಸ್ನವ್ರು ಅರೆಸ್ಟ್ ಮಾಡೋದು ನಿನ್ನನ್ನೇ. ಚಿಕ್ಕಪ್ಪ, ಶ್ರವಂದು ಎಕ್ಸಾಮ್ ಫೀಸ್ ಕಟ್ಟಬೇಕು. ಮುಂದಿನ ವರ್ಷ ಅವನ್ನ ಹೊಸ ಸ್ಕೂಲಿಗೆ ಸೇರಿಸ್ಬೇಕು. ಅದಕ್ಕೆ ನಾನೇನು ಮಾಡಲಿ? ಅಲ್ಲ ಚಿಕ್ಕಪ್ಪ, ಅವ್ನು ನಿಮಗೆ ಮೊಮ್ಮಗ ಆಗಬೇಕು. ಅವ್ನ ಎಜುಕೇಷನ್ಗಾದರೂ ಸ್ವಲ್ಪ ನೀವು ಸಹಾಯ ಮಾಡ್ಬೋದಲ್ವಾ? ಹಾಂ, ಸರ್ಕಾರಿ ಸ್ಕೂಲಲ್ಲಿ ಓದೋಷ್ಟು ಮಾರ್ಕ್ಸ್ ತಗೊಳಕ್ಕೆ ಹೇಳು ಅವನಿಗೆ, ಸಾಕು. ಆಮೇಲೆ ಅವನ ಎಜುಕೇಷನ್ ಖರ್ಚನ್ನ ನಾನೇ ನೋಡ್ಕೋತೀನಿ. ಈಗ ದುಡ್ಡಿಲ್ಲ. ಈ ತಿಂಗಳು ಬಾಡಿಗೆನೂ ಸೇರಿಸಿದ್ರೆ ತಿಜೋರಿಲಿ 2,34,00,000 ಇರಬೇಕು. ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ಟೀಗೆ, ಸಿಗರೇಟ್ಗೆ, ಗಾಡಿಗೆ, ಪೆಟ್ರೋಲ್ಗೆ ಅಂತ ಎಲ್ಲ ನನ್ನ ಜಾಬಿಂದಾನೇ ಹಾಕ್ಕೊಂಡಿರೋದು. ನಿಮ್ಮ ದುಡ್ಡೇ ನಾನು ಖರ್ಚು ಮಾಡ್ಕೊಂಡಿಲ್ಲ. ಬರ್ತೀನಿ. ನವನೀತ್ ಅವ್ರೆ, ನಿಂತ್ಕೊಳ್ಳಿ. ಇದಕ್ಕೇನು ಕಮ್ಮಿ ಇಲ್ಲ. ರಂಜಿತಾ, ಕೀ ತಗೊಂಬ. ಸರಿ ರೀ. ಏನಾಯ್ತ್ರಿ? ಆಗೋದಿನ್ನೇನಿದೆ? ಆ ಹಾಳಾದ ಮುದುಕ ತಾನೂ ತಿನ್ನೋದಿಲ್ಲ, ಇನ್ನೊಬ್ರು ತಿನ್ನೋಕ್ಕೂ ಬಿಡೋದಿಲ್ಲ. ಸ್ವಂತ ಅಣ್ಣನ ಮಗ ನಾನು. ನನಗೂ ಒಂದು ಸಂಸಾರ ಇದೆ, ನನಗೂ ಒಬ್ಬ ಮಗ ಇದ್ದಾನೆ. ನನಗೂ ಸ್ವಲ್ಪ ದುಡ್ಡು ಕೊಡೋಕ್ಕೆ ಅವ್ನಿಗೇನು ರೋಗ? ಅವರು ತಿಜೋರಿಯಲ್ಲಿ ದುಡ್ಡಿಟ್ಟಾದ್ಮೇಲೆ ಲೆಕ್ಕ ಮಾಡಲ್ಲ ಅಂತಿರಲ್ಲ, ಅದ್ರಲ್ಲಿ 1-2 ಲಕ್ಷ ಎತ್ಕೊಂಡ್ಬಿಡಿ. ಅಯ್ಯೋ, ಆ ಮುದ್ಕನ್ ಕಣ್ಣು ಭಾರಿ ಹುಷಾರಮ್ಮ. ಒಂದ್ಸಲ ಹಾಗೆ ಮಾಡೋದಕ್ಕೆ ಸಿಗಾಕೊಂಡಿದ್ದೆ. ಈಗ ತಿಜೋರಿ ಹತ್ರ ಹೋಗೋಕ್ಕೂ ಬಿಡೋದಿಲ್ಲ. ಒಂದೊಂದ್ಸಲ ಆ ಮುದ್ಕ ನೆಗದ್ ಬಿದ್ದೋದ್ರೆ ಸಾಕು ಅಂತ ಅನ್ಸುತ್ತೆ. ನೋಡಿ, ಅವ್ರಿಗೂ ವಯಸ್ಸಾಗಿದೆ, ಒಂದು ವಿಲ್ ಅಂತ ಮಾಡಿಡ್ಲಿ. ನೀವೊಂದ್ಸಲ ಮಾತಾಡಿ ಅವ್ರ ಹತ್ರ. ಇದ್ದೊಬ್ಬ ಮಗನೂ ಕಳ್ಕೊಂಡಿದ್ದಾರೆ. ಆಮೇಲೆ ನಾಳೆ ಇದ್ದಿದ್ದೆಲ್ಲ ಅರ್ಚನನ ಹೆಸ್ರಿಗೆ ಮಾಡ್ಬಿಡ್ತಾರೆ. ನನಗೆ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅರ್ಚನನ್ ಬಗ್ಗೆ ಅವನ ತಲೆಗೆ ಒಂದು ಒಳ್ಳೆ ಹುಳ ಬಿಟ್ಟಿದ್ದೀನಿ. ಅವಳಂತೂ ಈ ಜನ್ಮದಲ್ಲಿ ಹತ್ರ ಸೇರ್ಸೋದಿಲ್ಲ. ಆ ಕೋಟಿಗಳು ನಮ್ಮ ಹತ್ರ ಇದ್ದಿದ್ರೆ ಹೇಗ್ ಬದುಕ್ಬೋದಿತ್ತು. ಅರೆ ಅರ್ಚನಾ, ಯಾಕೆ ಹೀಗೆ ನಿಂತ್ಬಿಟ್ಟೆ? ಬಾ ಅವಳಿಗೆ. ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಬಾ ಕೂತ್ಕೋ, ಕೂತ್ಕೋ. ಹೇಗಿದ್ಯಪ್ಪ? ಅದನ್ನು ಕೇಳಕ್ಕೆ ಬಂದಿಲ್ಲ ನೀನು. ಏನು ವಿಷಯ ಹೇಳು. ಯಾಕಪ್ಪ ಯಾವಾಗಲೂ ಕೈ ತುಂಬಿಕೊಂಡೆ ನನ್ನ ಜೊತೆ ಮಾತಾಡ್ತೀರಾ? ನನಗೆ ನಿಮ್ಮ ಮೇಲೆ ಏನು ಯೋಚನೆ ಇಲ್ಲ ಅಂತನಾ? ನನಗೆ ಗೊತ್ತು, ತುಂಬ ಯೋಚನೆ ಇದೆ ನನಗೆ. ಅದಕ್ಕೆ ಸರಿಯಾಗಿ ಬಾಡಿಗೆ ಕಲೆಕ್ಟ್ ಆಗೋ ವಾರ ನೋಡ್ಕೊಂಡೇ ಬಂದಿದೀಯಾ. ನನ್ನ ಪರಿಸ್ಥಿತಿ ಆಗಿದೆ, ಯಾಕೆ ಹೀಯಾಳ್ಸ್ಕೊಂಡು ಮಾತಾಡ್ತೀರಾ? ಹೀಯಾಳಿಸ್ ಮಾತಾಡ್ತಿಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ಈ ಪರಿಸ್ಥಿತಿ ತಂದ್ಕೊಂಡಿರೋದು ನೀನೇ. ನನಗೆ ನಿಮ್ಮ ಜೊತೆ ವಾಟ್ಸಕ್ಕೆ ಇಷ್ಟ ಇಲ್ಲ. ಹಣದ ಅವಶ್ಯಕತೆ ಇದೆ. ಸುತರಾಮ್ ಕೊಡಲ್ಲ. ದುಡ್ಡು ಕೇಳಕ್ಕೆ ಅಂತಾನೆ ಬರೋದಾದ್ರೆ ನನ್ನ ಮನೆಗೆ ನೀನು ಬರಲೇಬೇಡ. ಅಪ್ಪ, 1 ನಿಮಿಷ. ಕೋಟಿಗಟ್ಟಲೆ ಆಸ್ತಿ ಇಟ್ಕೊಂಡು ಯಾಕೆ ಇಷ್ಟೊಂದು ಜುಕ್ತನ ಮಾಡ್ತೀರಾ? ಕಷ್ಟದಲ್ಲಿದ್ದೀನಿ. ನಾನು ನಿಮ್ಮ ಮಗಳು ತಾನೆ, ಕೊಡ್ಬೋದಲ್ವಾ? ನೀನು ನನ್ನ ಮೊದಲನೇ ಹೆಂಡತಿ ಮಗಳು. ನನ್ನ ಮಗನ ಬಲಿ ತಗೊಂಡಾಗಿನಿಂದ ನಿನ್ನ ಸಂಬಂಧ ಸತ್ತೋಗಿದೆ. ಆ ನವ್ನೆತ್ ನಿಮ್ ತಲೆಗೆ ಏನೇನೋ ತುಂಬಿದ್ದಾನೆ. ಅವ್ನ್ ನಂಬ್ಕೊಂಡೆ ಕುತ್ಕೊಳ್ಳಿ. ನಾಳೆ ದಿವಸ ನಿಮ್ ಕೈಗೆ ಚೊಂಬ್ ಕೊಟ್ಟು ಹಣ ಆಸ್ತಿ ಎಲ್ಲ ಲಪ್ಟಾಯಿಸ್ತಾನೆ. ಯಾರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಆ ನವನೀತ್ ಇಬ್ರು 2 ತಲೆ ಹಾವುಗಳು. ನಿಮ್ಮಿಬ್ರಿಗೂ ನನ್ನ ಆಸ್ತಿನಲ್ಲಿ 1 ಪೈಸೆ ಸಿಗಲ್ಲ, ತಿಳ್ಕೋ. ರೀ, ಯಾಕಂತದೆಲ್ಲ ಮಾತಾಡ್ತೀರಾ? ರಂಜಿತಾ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ನೀ ಸುಮ್ಮನೆ ಇರು. ಒಂದ್ ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಶೇಷಗಿರಿ ರಾವ್, ಇಷ್ಟೊಂದು ದುರಾಂಕಾರ ಒಳ್ಳೇದಲ್ಲ. ಇವತ್ ನಿಮ್ಮ ಹತ್ರ ಕೋಟಿ ಇದೆ, ನಾನ್ ಚಿಲ್ರೆ ಆಗಿದ್ದೀನಿ. ಆದ್ರೆ ಈ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ. ದ್ವೇಷನೂ ಅಲ್ಲ, ದುಡ್ಡು ಅಲ್ಲ,
ಜೀವನೂ ಅಲ್ಲ. ಏಯ್, ಏನ್ ನೀನ್ ನನ್ನ ಸಾಯಿಸ್ತೀಯ? ನೀನು ನನ್ನ ಸಾಯಿಸಿದ್ರು ನಿನಗೆ 1 ಪೈಸೆ ಸಿಗಬಾರ್ದು. ಆಗ ಮಾಡ್ತೀನಿ. ಯಾವ್ದಾದ್ರೂ ಮಗುನ ದತ್ತು ತಗೊಂಡು ಅದ್ರ ಹೆಸರಿಗೆ ಬಿಲ್ ಮಾಡ್ತೀನಿ, ಇಲ್ಲ ವೃದ್ಧಾಶ್ರಮಕ್ಕೆ ಬರೀತೀನಿ. ನಿಮಗ್ 1 ಪೈಸೆ ಸಿಗಲ್ಲ, 1 ಪೈಸೆ ಸಿಗಲ್ಲ. ನೀರು ತಗೊಳ್ಳಿ. ಯಾಕೆ ಇಲ್ದೇ ಇರೋ ವಿಷಯ ಅಪ್ಪನ ತಲೆಗೆ ತುಂಬಿದ್ಯಾ ನನ್ನ ಬಗ್ಗೆ? ನೋಡು, ನಾನೇನು ತುಂಬಿಲ್ಲ. ಅದರಲ್ಲೂ ನಿಮ್ಮಪ್ಪ ಯಾರು ಹೇಳಿಕೆ ಮಾತನ್ನು ಕೇಳೋ ನಮ್ಮ ಮನುಷ್ಯನೇ ಅಲ್ಲ. ಅವನ್ ಸತ್ತು ಅಪ್ಪ ಎಮೋಷನಲ್ ಇದ್ದಾಗ ನಾನೇ ಕೊಲೆ ಮಾಡ್ದೆ ಅಂತ ಅವ್ರ ತಲೆಗೆ ಏನೇನೋ ತುಂಬಿದ್ಯಾ? ನೋಡು, ಸುಮ್ಮನೆ ನಮ್ಮ ಮೇಲೆ ಇಲ್ದಿದ್ದ ಆಪಾದನೆಗಳನ್ನ ಹಾಕ್ಬೇಡ. ಅದು ಚಿಕ್ಕಪ್ಪನಿಗೆ ಅನ್ಸಿದ್ದು. ಪೊಲೀಸ್ ಕೇಸಲ್ಲಿ ನೀನ್ ಮಾಡಿಲ್ಲ ಅಂತ ಆಯ್ತಲ್ಲ, ಬಿಟ್ಟಾಕೋ. ಆದ್ರೆ ಅಪ್ಪನ ಮನ್ಸಿಂದ ಇನ್ನೂ ಹೋಗಿಲ್ಲ. ನೀನ್ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಕೆಟ್ಟದ್ ಮಾಡಿದ್ರೆ ಕೆಟ್ಟದೇ ಆಗೋದು, ತಿಳ್ಕೊ. ನನ್ ಮೇಲೆ ಮಸಿ ಎರ್ಚಿ ನೀನ್ ಒಳ್ಳೆಯವನ್ನ ಅನ್ಸ್ಕೊಳಕ್ ನೋಡ್ತಿದ್ಯಾ ಅಲ್ವಾ? ಅಪ್ಪ ಆಸ್ತಿನೆಲ್ಲ ರುದ್ರಾಶ್ರಮಕ್ಕೆ ಬರೀತಿದಾರಂತೆ. ಇಲ್ಲ ಅಂದ್ರೆ ಒಂದ್ ಹುಡುಗನ್ ದತ್ತು ತಗೊಂಡು ಅವನ ಹೆಸರಿಗೆ ಮಾಡ್ತಾರಂತೆ. ಮಣ್ಣು ಮುಕ್ಕು ನೀನ್ ಆಮೇಲೆ. ಯಾರು ನೀವೆಲ್ಲ? ಯಾರು ನನಗೆ ಫೋನ್ ಮಾಡಿದ್ದು? ನಾನೇ ಫೋನ್ ಮಾಡಿ ಸರ್. ನಿಮ್ಮ ಚಿಕ್ಕಪ್ಪ ಏನೋ ಮಾತಾಡಬೇಕು ಅಂತ ಹೇಳಿದರು 3 ದಿನದಿಂದ. ನಾನು ನಿನ್ನೆ ಬಂದು ನೋಡದೆ ಇರಲಿಲ್ಲ, ಇವತ್ತು ಬಂದು ನೋಡಿದೆ, ಇವತ್ತು ಕಾಣಲಿಲ್ಲ. ಅದಕ್ಕೆ ಇವ್ರ ಪಕ್ಕದ ಮನೆಯವ್ರು ಕೇಳಿದೆ, ಅವ್ರು 2-3 ದಿನ ಆಯಿತು ನೋಡ್ದಂಗೆ ಆಗಿಲ್ಲ ಅವರು. ಅದಕ್ಕೆ ನಿಮ್ಗೆ ಫೋನ್ ಮಾಡಿ ಕೇಳಿದೆ. 2-3 ದಿನ ಆಯ್ತಾ? 2-3 ದಿನ ನಮ್ಮ ಚಿಕ್ಕಪ್ಪ ಎಲ್ಲೂ ಹಂಗೆ ಹೊರಗಡೆ ಹೋಗಲ್ವಲ್ಲ? ಇರಿ, ಫೋನ್ ಮಾಡಿದ್ವಿ ಸರ್, ನಾವು ತೆಗಿತಾ ಇಲ್ಲ, ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದು. ಹೌದಾ? ಇರಿ, ಈ ಕಡೆ ಬನ್ನಿ. ಚಿಕ್ಕಪ್ಪ, ಚಿಕ್ಕಪ್ಪ, ಸರ್ ಹೋಗ್ಬೇಡಿ ಸರ್, ದಯವಿಟ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ದಯವಿಟ್ಟು ಕೋಆಪರೇಟ್ ಮಾಡಿ. ದಯವಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಕೋಆಪರೇಟ್ ಮಾಡಿ. ನೋಡ್ರಿ, ಏನಾದ್ರು ಸಿಗ್ಬೋದ್ರ ಚೆಕ್ ಮಾಡ್ರಿ. ಮೇಲ್ನೋಟಕ್ಕೆ ಕತ್ತಿಸ್ಕಿ ಸಾಯಿಸ್ದಾಗಿದೆ. ನಿಮ್ಮ ಹೆಸರು ನವನೀತ್ ಅಂತ ಅಲ್ವಾ? ಹೌದು ಸರ್. ಅವ್ರಿಗೂ ನಿಮಗೂ ಏನು ಸಂಬಂಧ? ಸರ್, ನಾನು ಅವ್ರ ಅಣ್ಣನ ಮಗ. ಅವ್ರ ಹತ್ರನೇ ನಾನು ಕೆಲಸ ಮಾಡ್ತಾ ಇದ್ದಿದ್ದು. ಸರ್, ಬಾಡಿ ಡಿಕಂಪೋಸ್ ಆಗಿ 3 ಡೇಸ್ ಆಗಿದೆ. ಹೌದು, ಬೆಡ್ರೂಮಲ್ಲಿ ಟೀಚಲ್ಲಿರೋ ಕಲೆ ನೋಡಿದ್ರೆ ಈ ಕೊಲೆ ಆಗಿ 3-4 ದಿವಸ ಆಗಿರ್ಬೋದು ಅನಿಸುತ್ತೆ. ಈ ಮನೆಗೆ ನೀವು ಕೊನೆ ಸಾರಿ ಯಾವಾಗ ಭೇಟಿ ಕೊಟ್ಟಿದ್ರಿ? ಸರ್, 3 ದಿನದ ಹಿಂದೆ ಬಂದಿದ್ದೆ. ಬಾಡಿಗೆ ದುಡ್ಡನ್ನ ಕಲೆಕ್ಷನ್ ಮಾಡಿದ್ದು ನನ್ನ ಹತ್ರನೇ ಇತ್ತು. ಅವ್ರಿಗೆ ಕೊಟ್ಟು ಹಾಗೆ ಹೊಟ್ಟೋದೆ. ಯಾವ ಬಾಡಿಗೆ ದುಡ್ಡು? ಸರ್, ನಮ್ಮ ಚಿಕ್ಕಪ್ಪಂದು ಮನೆಗಳು, ಅಂಗಡಿಗಳು ಬಾಡಿಗೆ ಬಿಟ್ಟಿದ್ದಾರೆ. ಅದು ಕಲೆಕ್ಷನ್ ಮಾಡಿದ ದುಡ್ಡು ಸರ್. ಅದನ್ನೆಲ್ಲ ಬಾಡಿಗೆ ವಸೂಲು ಮಾಡೋದು. ಯಾರಾದರೂ ಬಿಟ್ಟು ಹೋದರೆ ಅಲ್ಲಿಗೆ ಬೇರೆಯವ್ರು ನೋಡ್ಕೋದು, ಅಷ್ಟೇ ಸರ್ ನನ್ನ ಕೆಲಸ. 3 ದಿವಸ ಹಿಂದೆ ಬಂದವರು ಆಮೇಲೆ ಈ ಮನೆ ಕಡೆ ಬರಲೇ ಇಲ್ವಾ? ಇಲ್ಲ ಸರ್. ಫೋನಲ್ಲಿ ಏನಾದರೂ ಮಾತುಕತೆ? ಇಲ್ಲ ಸರ್. ಏನಾದರೂ ಕೆಲಸ ಇದ್ದರೆ ಅವರೇ ಫೋನ್ ಮಾಡ್ತಿದ್ರು. ಪಕ್ಕದ ಮನೆಯವ್ರು ಫೋನ್ ಮಾಡಿದರು ಸರ್, ಚಿಕ್ಕಮ್ಮ 2-3 ದಿವಸದಿಂದ ಮನೆ ಹತ್ರ ಎಲ್ಲೂ ಓಡಾಡ್ತಾ ಇಲ್ಲ ಅಂತ. ನಮ್ಮ ಚಿಕ್ಕಪ್ಪ ಯಾವತ್ತೂ ಮನೆ ಬೀಗ ಹಾಕ್ಕೊಂಡು ಎಲ್ಲೂ ಹೋಗಲ್ಲ ಸರ್. ಏನಾಯಿತು ನೋಡೋಣ ಅಂತ ಬಂದೆ ಸರ್. ಯಾರು ಕೊಲೆ ಮಾಡಿರ್ಬೋದು ಅಂತ ಅನುಮಾನ ಏನಾದರೂ ಇದೆಯಾ? ಅನುಮಾನ ಏನು ಸರ್, ಕನ್ಫರ್ಮ್ ಆಗಿ ಹೇಳ್ತೀನಿ. ಈ ಕೊಲೆನ ಅರ್ಚನಾನೇ ಮಾಡಿರೋದು. ಅರ್ಚನಾ? ಯಾವ ಅರ್ಚನಾ? ನಮ್ಮ ಚಿಕ್ಕಪ್ಪನ ಮೊದಲನೇ ಹೆಂಡತಿ ಮಗಳು. ಇಲ್ಲೇ ಗೋರಿಪಾಳ್ಯದಲ್ಲಿ ಇರ್ತಾಳೆ. ಅವಳದೇ ಈ ಕೆಲಸ ಸರ್. ಕೇಸು ಶುರು ಆಗೋದ್ರೊಳಗಡೆ ಕಲ್ಪ್ರಿಟ್ ಸಿಕ್ಬಿಟ್ರ ಸರ್? ಏ ದೀಪಕ್, ಈ ಕೇಸು ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ ರೀ. ಅರ್ಚನ ಕರೆಸಿ ಎನ್ಕ್ವೈರಿ ಮಾಡಿ. ಅದಕ್ಕೂ ಮುಂಚೆ ಅರ್ಚನ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ನನಗೆ. ಕಲೆಕ್ಟ್ ಮಾಡ್ತೀನಿ ಸರ್. ಏನ್ ಸರ್, ಆ ನಮ್ನಿತ್ ಇದನ್ನೆಲ್ಲ ನಿಮ್ ತಲೆಗೆ ತುಂಬುದ್ನಾ? ಅದೇಗ ಅಷ್ಟು ಖಚಿತವಾಗಿ ಹೇಳ್ತಿದ್ದೀರಾ? ಅವನಲ್ದೆ ಈಗ ಯಾರು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ ಸರ್. ನಿಮ್ಮ ಮನೇಲಿ ಕಷ್ಟ ಇದೆ, ನಿಮಗೆ ದುಡ್ಡು ಬೇಕು ಅಂತ ನಿಮ್ಮ ಅಪ್ಪನ ಹತ್ರ ಕೇಳಕ್ಕೆ ಹೋಗಿದ್ದೀರಿ ಅಲ್ವಾ? ಹೌದು, 3 ದಿನ ಹಿಂದೆ ಕೇಳಕ್ ಹೋಗಿದ್ದೆ. ಅದ್ರಲ್ಲೇನು ತಪ್ಪು? ತಪ್ಪೇನು ಅಂತ ಹುಡುಕ್ತಾ ಇಲ್ಲ, ಸತ್ಯ ಏನು ಅಂತ ಕಂಡುಹಿಡಿತಾ ಇದ್ದೀವಿ. ರಂಜಿತಾ ನಿಮ್ಮ ತಾಯಿ ಅಲ್ಲ, ನಿಮ್ಮ ತಂದೆಗಿಂತ 20 ವರ್ಷ ಚಿಕ್ಕವರು. ಆಕೆಗೆ ಶ್ರೀನಿಧಿ ಅಂತ ಒಬ್ಬ ಮಗ ಇದ್ದ. ಅವನ್ನ ನೀವೇ ಕೊಲೆ ಮಾಡಿದ್ದೀರಿ ಅಂತ ಆರೋಪ ಇತ್ತು. ಹೌದು, ಪೊಲೀಸ್ ಕೇಸ್ ಆಯಿತು 4 ವರ್ಷದಿಂದ. ಗೊತ್ತು ನಮಗೆಲ್ಲ. ಆ ಕೇಸ್ ಪೇಪರ್ಸ್ ಎಲ್ಲ ನಮ್ಮ ಸ್ಟೇಷನಲ್ಲೇ ಇದೆ. ಅದನ್ನು ನೀವು ಮಾಡಿರಲಿಲ್ಲ, ಆದರೆ ನಿಮ್ಮಪ್ಪ ಮನೆಯಿಂದ ನಿಮ್ಮನ್ನು ಹೊರಗಡೆ ಹಾಕಿದ್ರು. ಎಲ್ಲೋ ಬಾಡಿಗೆ ಅಪಾರ್ಟ್ಮೆಂಟಲ್ಲಿ ಇದ್ದೀರಾ, ಮನೆ ನಡೆಸೋದು ಕಷ್ಟ ಆಗ್ತಾ ಇದೆ. ನಿಮ್ಮಪ್ಪನ ಕೇಳಿದ್ರೆ ದುಡ್ಡು ಕೊಡ್ತಾ ಇಲ್ಲ. ಅದಕ್ಕೆ ನಾನು ನಮ್ಮ ಅಪ್ಪನ್ನೇ ಕೊಲೆ ಮಾಡಿಬಿಟ್ಟೆ ಅಲ್ಲ? ಬೇರೆಯವ್ರ ಹತ್ರನೂ ಮಾಡಿಸಿರ್ಬೋದಲ್ಲ, ಅಂದರೆ ಸುಪಾರಿ ಹೊಟ್ಟೆ ತುಂಬಿದ ಮೇಲೆ ಕೊಡೋದು ಸರ್. ಮನೆ ಖರ್ಚಿಗೆ ದುಡ್ಡಿಲ್ಲ ಸರ್, ಸುಪಾರಿ ಕೊಡೋಕ್ಕೆ ಎಲ್ಲಿಂದ ದುಡ್ಡು ತರಲಿ ಸರ್? ನಿಮ್ಮ ಅಪ್ಪ ನಿಮ್ಮ ಮಲ್ತಾಯಿ ಇಬ್ಬರು ಕೊಲೆಯಾಗಿದ್ದಾರೆ. ಈಗ ಅವ್ರ ಆಸ್ತಿಗೆ ಸಂಪೂರ್ಣ ವಾರಸುದಾರರು ನೀವೇ ತಾನೇ? ಅಪ್ಪನ ಆಸ್ತಿ ಮಕ್ಳಿಗೆ ಬರೋದು ಕಾನೂನಲ್ವಾ ಸರ್? ಇಲ್ಲಿ ಯಾರೋ ಕಾನೂನನ್ನು ಕೈಗೆ ತೊಗೊಂಡಿದ್ದಾರೆ. ದುಡ್ಡು ಆಸ್ತಿಗಲ್ಲದೆ
ಬೇರೆ ಇನ್ನೇನು ಕಾರಣ ಇರುತ್ತೆ ಹೇಳಿ? ಗೊತ್ತಿಲ್ಲ ಸರ್, ಆದ್ರೆ ಕಾನೂನನ್ನ ನನ್ನ ಕೈಗೆ ತಗೊಂಡಿಲ್ಲ, ನಾನು ಕೊಲೆ ಮಾಡಿಸಿಲ್ಲ ಸರ್, ಅಷ್ಟೇ. ಶ್ರವಣ್ ಎಕ್ಸಾಮ್ ಫೀಸ್ ಕಟ್ಟೋಕೆ ಸೋಮವಾರ ಕೊನೆ ದಿನ. ಇನ್ನೇನು ಚಿಂತೆ ಇಲ್ಲ ಬಿಡು. ಒಂದೆರಡು ಅಂಗಡಿಯಿಂದ ಅಡ್ವಾನ್ಸ್ ಆಗಿ ಬಾಡಿಗೆ ತೊಗೊಂಬರ್ತೀನಿ. ಇನ್ಮೇಲೆ ನಮ್ಮನ್ನ ಹೇಳೋರು ಕೇಳೋರು ಯಾರೂ ಇರಲ್ಲ. ಅರ್ಚನಾನೇ ಕೊಲೆ ಮಾಡಿರೋದಾ ಅಥವಾ ಮಾಡಿಸಿರೋದಾ? ಗ್ಯಾರಂಟಿ ಅವಳದೇ ಈ ಕೆಲಸ. ಈಗ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಹೋಗಿರೋದ್ರಿಂದ ಆಸ್ತಿ ಎಲ್ಲ ಬರೀ ಅರ್ಚನಾ ಹೆಸರಿಗೆ ಹೋಗ್ಬಿಡುತ್ತಾ? ಅದೀಗಾಗುತ್ತೆ ಅವಳ ಹೆಸರಿಗೆ. ಅವ್ರ ಅಣ್ಣನ ಮಗ ನಾನಿದ್ದೀನಿ. ನಾನು ಇಷ್ಟು ವರ್ಷ ಅವ್ರ ಕಾರ್ಬಾರ್ನೆಲ್ಲ ನೋಡ್ಕೊಂಡಿದ್ದೀನಿ. ಇಡೀ ಆಸ್ತಿಯೇ ಅರ್ಚನಾ ಪಾಲೋಕೆ ನಾನು ಬಿಟ್ಬಿಡ್ತೀನಾ? ಅವ್ರ ಒಟ್ಟ ಆಸ್ತಿ ಎಷ್ಟಿರ್ಬೋದು ರೀ? ನೋಡು, ಹತ್ತತ್ರ 50 ಕೋಟಿ. ಪಾಪ ಪರಮಾತ್ಮ, ಅದ್ರಲ್ಲಿ 10 ಕೋಟಿ ಸಿಕ್ಕಿದ್ರು ನಮ್ಮ ಕಷ್ಟ ಎಲ್ಲ ದೂರ ಹೋಗಿ ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೋದು. ಸಿಗುತ್ತೆ, ಯೋಚನೆ ಮಾಡಬೇಡ. ಅರ್ಚನಾ, ಏನಂದ್ರು ಪೊಲೀಸ್ನವರು? ಏನಿಲ್ಲ, ಈ ನಮ್ನತ್ ನನ್ನ ಮೇಲೆ ಬೆಟ್ ಮಾಡಿ ತೋರಿಸಿದ್ದಾನೆ. ಈಗ ನಾನು ಬಾಣ ಅವನ ಕಡೆ ತಿರುಗಿಸಿದ್ದೀನಿ. ನಿಮ್ಮ ಅಪ್ಪ ಮಾಡಿಟ್ಟಿರೋ ಆಸ್ತಿ ಅವ್ರದ್ದೇನಾ ಅಥವಾ ನಿಮ್ಮ ತಾತನ ಕಡೆಯಿಂದ ಬಂದಿರೋದಾ? ನವನೀತ್ಗೆ ಕೊಡಬೇಕಾಗುತ್ತೆ ಅಂತ ಯೋಚನೆ ಮಾಡ್ತಿದ್ಯಾ? ಅವ್ನು ಮಾಡಿರೋ ಅನ್ಯಾಯಕ್ಕೆ ಈಗ ತಿರುಗಿಸ್ಕೊಳ್ಳೋ ಟೈಮ್ ಬಂದಿದೆ. ₹1 ಸಿಗಬಾರ್ದು, ಹಾಗೆ ಮಾಡ್ತೀನಿ. ನನ್ನ ವಿಷಯ ಪೊಲೀಸ್ನವ್ರಿಗೆ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ಈಗಲೇ ಹೋಗಿ ಹೇಳ್ಬಿಡೋದು ಬೆಟರಾ? ಈಗಲೇ ಹೋಗಿ ಹೇಳಿದ್ರೆ ನಾವು ಕೊಲೆ ಮಾಡಿಸಿದ್ದು ಅಂತ ನಮ್ಮ ತಲೆ ಮೇಲೆ ಹಾಕ್ತಾರೆ. ಸರಿ, ಈಗೇನು ಹೇಳೋದು ಬೇಡ, ಸ್ವಲ್ಪ ದಿನ ಸುಮ್ಮನೆ ಇರೋಣ. ಹೌದು, ನೀನೇ ಕೊಲೆಯಲ್ಲಿ ಇನ್ವಾಲ್ವ್ ಆಗಿಲ್ಲ ತಾನೆ? ನಿನ್ನಣಗೂ ಇಲ್ಲ, ಹಳೆದೆಲ್ಲ ಬಿಟ್ಟಿದ್ದೀನಿ. ನನ್ನ ಮೇಲೆ ನಂಬಿಕೆ ಅಲ್ವಾ ನಿನಗೆ? ಸರ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದು. ಸೊ ನಾನು ಹೇಳಿ ಸರಿ, ಇಬ್ಬರನ್ನು ಕತ್ತಿಸಿ ಸಾಯಿಸಿದ್ದಾರೆ. ಒಬ್ಬನೇ ವ್ಯಕ್ತಿ ಮಾಡಿರೋಕ್ಕೆ ಸಾಧ್ಯನಾ ಸರ್? ಸಾಧ್ಯತೆ ಇದೆ. ಮನೆಯಲ್ಲಿ ಯಾವುದೇ ಬಾಗಿಲುಗಳನ್ನ ಬಲವಂತವಾಗಿ ಓಪನ್ ಮಾಡಿರೋ ಗುರುತುಗಳಿಲ್ಲ. ಸೊ ಕೊಲೆಗಾರ ಶೇಷಗಿರಿ ಮತ್ತು ರಂಜಿತನಿಗೆ ಪರಿಚಯ ಇರೋನೇ ಆಗಿರಬೇಕು. ಡೈನಿಂಗ್ ಟೇಬಲ್ ಮೇಲೆ ಚಿತ್ರಾನ್ನ ಆಗೇ ಇತ್ತು. ಮೋಸ್ಟ್ಲಿ ಬಂದಿರೋ ವ್ಯಕ್ತಿಗೆ ಬಡಿಸಿದ್ರು ಅನ್ಸುತ್ತೆ ರಂಜಿತಾ ಅವರು. ಶೇಷಗಿರಿನ ಕೊಲೆ ಮಾಡೋ ಟೈಮ್ಗೆ ರಂಜಿತಾ ಬೆಡ್ರೂಮ್ಗೆ ಟೀ ತಂದಿದ್ದಾಳೆ. ಅದನ್ನ ನೋಡಿ ಗಾಬರಿ ಬಿದ್ದು ಟೀನ ಕೆಳಗೆ ಚೆಲ್ಲಿದ್ದಾಳೆ. ಕೊಲೆಗಾರ ರಂಜಿತನು ಕತ್ತಿಸಿ ಸಾಯಿಸಿದ್ದಾನೆ. ಇದನ್ನೆಲ್ಲ ಒಬ್ಬನೇ ಮಾಡೋದಕ್ಕೆ ಸಾಧ್ಯ. ಹಲೋ, ಹೇಳಿ ಸುಧೀರ್. ಏನು ಅಷ್ಟೊಂದಾ? ಸರಿ, ಥ್ಯಾಂಕ್ ಯು. ಫೋರೆನ್ಸಿಕ್ಕಿಂದ ಸುಧೀರ್ ಫೋನ್ ಮಾಡಿದರು. ತಿಜೋರಿ ಓಪನ್ ಮಾಡಿದಾರಂತೆ. ಅದರಲ್ಲಿ 1,99,00,000 ಕ್ಯಾಶ್ ಇತ್ತಂತೆ. ಇದೆಲ್ಲ ಬರೀ ಬಾಡಿಗೆ ದುಡ್ಡ ಸರ್? ಅದನ್ನು ನವನೀತ ಹೇಳಬೇಕು. ಆ ನವನೀತು ಅರ್ಚನೆ ಮೇಲೆ ಈಸಿಯಾಗಿ ಗೂಬೆ ಕೂರಿಸಿದ್ದ. ಈ ಕೆಲಸ ಅವನದೇ ಇರಬೇಕು ಸರ್. ಹೇಳ್ಕೊಂಡು ಬರೋಣ ಸರ್ ಅವನ್ನ? ಫಸ್ಟು ಮೋಟಿವ್ ಏನು ಅಂತ ಗೊತ್ತಾಗಬೇಕು. ದುಡ್ಡಿಗೆ ಮಾಡಿದ್ದಾರೆ ಅನ್ನೋದಾದರೆ ತಿಜೋರಿನಲ್ಲಿ ದುಡ್ಡು ಹಾಗೇ ಇದೆ. ಈಗ ಕರೆಸಿದ್ರೆ ನಾನು ಮಾಡಿಲ್ಲ ಅಂತ ಹೇಳಿ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡ್ತಾನಷ್ಟೆ. ಅವನಿಂದ ಇನ್ಫಾರ್ಮ್ ಮಾಡಿಸ್ಬಿಡಿ. ಸರಿಯಾಗಿ ಮೋಟಿವ್ ಎವಿಡೆನ್ಸ್ ಸಿಕ್ಕಿದಾಗ ಎತ್ತಾಕೊಂಡು ಬರೋಣ. ಸರಿ ಸರ್. ನಿಮ್ಮ ವಾಕಿಂಗ್ ಫ್ರೆಂಡ್ ಇಕ್ಬಾಲ್ಗೆ 5 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಂತೆ, ಹೌದಾ? ಅದನ್ನ ಕೇಳಕ್ ನೀನ್ ಯಾರು? ನಿಮ್ಮ ಸ್ವಂತ ಅಣ್ಣನ ಮಗ ನಾನು. ನಾಳೆ ನನ್ನ ಮಗನ ಹೊಸ ಸ್ಕೂಲಿಗೆ ಸೇರಿಸ್ಬೇಕು. ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ? ನನಗೆ ಕರ್ಗದಿರೋ ಮನ್ಸು ಇನ್ಯಾರಿಗೋ ಕರ್ಗುತ್ತಲ್ವಾ ನಿಮಗೆ? ಹೌದಯ್ಯ, ಇಕ್ಬಾಲ್ಗೆ ನಿನ್ನಂತ ಒಬ್ಬ ನಾಲಾಯಕ್ ಮಗ ಇದ್ದಾನೆ. ಅವನು ಅವನನ್ನ ಮನೆಯಿಂದ ಆಚೆ ಹಾಕಿದ್ದಾನೆ. ಇಕ್ಬಾಲು ಸ್ವಾಭಿಮಾನಿ. ಅದಕ್ಕೆ ಇನ್ನೊಂದು ಅಂಗಡಿ ಶುರು ಮಾಡಿ ಸಂಪಾದನೆ ಶುರು ಮಾಡಬೇಕು ಅನ್ಕೊಂಡಿದ್ದಾನೆ. ಕೊಟ್ಟಿದ್ದೀನಿ. ಏನಿವಾಗ? ಮನೆಗೆ ಮಾರಿ ಪರಿರ್ಗ ಉಪಕಾರಿ ಅಲ್ಲ. ಸ್ವಂತ ನಿಮ್ಮ ರಕ್ತ ಹಚ್ಕೊಂಡು ಹುಟ್ಟಿರೋ ನಿಮ್ಮ ಅಣ್ಣನ ಮಗ ನಾನು. ನನಗೇನು ಮಾಡ್ಲಿಲ್ವಲ್ಲ ಅನ್ನೋ ಕೊರಗು ಇವತ್ತಲ್ಲ ನಾಳೆ ನಿಮಗೆ ಕಾಡೇ ಕಾಡುತ್ತೆ. ನೋಡ್ತಾ ಇರಿ. ಏಯ್ ಹೋಗ ಹೋಗ, ನನಗೆ ಯಾವ ಕೊರಗು ಕಾಡಲ್ಲ. ನನ್ನ ಸಾವು ನಿಮಗೆ ಕೊರಗ ಕಾಡುತ್ತೆ. ಗಂಟೆ 11 ಆಯ್ತು, ಬಂದು ಮಲ್ಕೊಳ್ರಿ. ಸರಿ ಸರಿ, ನೀನು ಹೋಗಿ ಬರ್ತೀನಿ. ನಮಸ್ಕಾರ ಸರ್. ಏನೇ ವೆಂಕಿ, ಏನು ಇನ್ಫಾರ್ಮೇಷನ್ ತಂದಿದ್ಯಾ? 2 ಜಬರ್ದಸ್ತ್ ಮಾಹಿತಿ ತಂದಿದ್ದೀನಿ ಸರ್ ಈ ನವನೀತ್ ಬಗ್ಗೆ.
ಗುಡ್. ಒಂದು ಇಕ್ಬಾಲ್ ಅನ್ನೋನಿಗೆ ಶೇಷ್ಗಿರಿ 5 ಲಕ್ಷ ಕೊಟ್ಟಿದ್ದಕ್ಕೆ ಈ ನವನೀತ್ ಹೋಗಿ ತುಂಬ ಗಲಾಟೆ ಮಾಡಿದ್ದ. ಅವ್ನ ಮಗುಂಗೆ ಹೊಸ ಸ್ಕೂಲ್ ಅಡ್ಮಿಷನ್ ಮಾಡ್ಸೋಕ್ಕೆ ದುಡ್ಡು ಬೇಕಿತ್ತು, ಆದರೆ ಈ ಶೇಷ್ಗಿರಿ ಕೊಡ್ತಿರ್ಲಿಲ್ಲ. ಇನ್ನೊಂದು ಆ ಶೇಷ್ಗಿರಿ ಯಾವುದೋ ಮಗುನ ದತ್ತು ತೊಗೊಬೇಕು ಅಂತಿದ್ರಂತೆ. ದತ್ತು ತಗೋಬೇಕು ಅಂದ್ಕೊಂಡಿದ್ರಾ? ಅರ್ಚನಾ ಆಗಲಿ ನವನೀತ್ ಆಗಲಿ ನಮ್ಮ ಹತ್ರ ಈ ವಿಚಾರ ಹೇಳಲೇ ಇಲ್ವಲ್ಲ. ಇಬ್ರು ಕಿಲಾಡಿಗಳು ಸರ್, ಈ ನವನೀತ್ ಮತ್ತು ಅರ್ಚನಾ. ಆದರೆ ಈಗ ನವನೀತ್ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಸ್ವಂತ ಅಣ್ಣನ ಮಗ ಇರುವಾಗ ಬೇರೆ ಹುಡುಗನ ದತ್ತು ತಗೊಳ್ಳೋ ವಿಷಯ ಕೇಳಿ ಅವನಿಗೆ ಕೋಪ ಬಂದಿದೆ. ಅಣ್ಣನ ಮಗನಿಗೆ ಸಹಾಯ ಮಾಡದೆ ಈ ಶೇಷಗಿರಿ ಬೇರೆ ಯಾರೋ ಹೊರಗಡೆಯವ್ರಿಗೆ ಸಹಾಯ ಮಾಡಿದ್ರು. ಸೊ ಆ ಸುಪಾರಿ ಕೊಟ್ಟಿರೋದು ನವನೀತ ಸರ್, ಅರ್ಚನಾ ಅಲ್ಲ. ಮೋಟಿವು ಈಗ ಸ್ಟ್ರಾಂಗಾಗಿ ಕಾಣ್ತಾ ಇದೆ. ನವನೀತನ ಎತ್ತಾಕೊಂಡು ಬನ್ನಿ. ಓಕೆ ಸರ್. ನವನೀತ್ ಏನೋ ಈಸಿಯಾಗಿ ಅರ್ಚನಾ ಕಡೆಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ತಿರುಗಿಸ್ಬಿಟ್ಟಿದ್ದ. ಬಟ್ ಈಗ ಅವನು ಬಿಟ್ಟು ಬಾಣ ಅವನ ಕಡೆಗೆ ತಿರುಗಿತ್ತು. ಹಾಗಾದರೆ ನವನೀತೆ ಈ ಕೊಲೆ ಮಾಡಿಸಿರ್ಬಹುದಾ? ತುಂಬ ಬುದ್ಧಿವಂತಿಕೆಯಿಂದ ಅರ್ಚನನ ಮೇಲೆ ಆಪಾದನೆ ಬರೋ ಹಾಗೆ ಮಾಡಿದ್ರಿ. ಮುಂಚೆಯಿಂದನೂ ಅವಳ ಮೇಲೆ ನಿಮ್ಗೆ ಕಣ್ಣಿತ್ತು. ಶೇಷಗಿರಿ ಮಗನ ಸಾವಿಗೆ ಕಾರಣ ಅರ್ಚನೆನೇ ಅಂತ ಅವಳ ಮೇಲೆ ಗುಬೆ ಕೂರಿಸಿದ್ರಿ. ನೋಡಿ, ನಾನು ಕೂಸಿದ್ದಲ್ಲ, ಅವಳೇ ಆ ಕೊಲೆನ ಮಾಡಿರೋದು. ನಾನು ಆ ಕೇಸ್ನ ಡೀಟೇಲ್ ಆಗಿ ಸ್ಟಡಿ ಮಾಡಾಯ್ತು. ಶ್ರೀನಿಧಿ ಡ್ರಗ್ ಅಡಿಕ್ಟ್ ಆಗಿದ್ದ. ಡ್ರಗ್ ಓವರ್ಡೋಸಿಂದ ಸಾವಾಗಿರೋದು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಆಗಲಿಂದ ನಿಮಗೆ ಶೇಷಗಿರಿ ಆಸ್ತಿ ಮೇಲೆ ಕಣ್ಣಿತ್ತು. ನಿಮಗೆ ಒಬ್ಬಳೇ ಕಾಂಪಿಟೇಟರ್ ಅಂದರೆ ಆ ಅರ್ಚನಾ. ಸೊ ನಿಮ್ಮ ಚಿಕ್ಕಪ್ಪನ ಕೊಲೆ ಮಾಡಿಸಿ ಆ ಕೊಲೆ ಆಪಾದನೆನ ಅರ್ಚನನ ಮೇಲೆ ಒರೆಸಿ ಆಮೇಲೆ ಆ ಆಸ್ತಿನೆಲ್ಲ ನೀವು ಅನುಭವಿಸೋದಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀರಾ. ಹೇಳಿ, ಸುಪಾರಿ ಯಾರು ಕೊಟ್ರಿ? ನೋಡಿ ಸರ್, ನೀವು ಹೇಳ್ತಾ ಇರೋ ಹಾಗೆ ಮಾಡೋಕ್ಕೆ ಸಾಧ್ಯ ಇದ್ದಿದ್ರೆ, ಆ ಆಸ್ತಿ ಎಲ್ಲ ನನ್ನ ಪಾಲು ಆಗೋದಿದ್ದಿದ್ರೆ ಖಂಡಿತವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿತ್ತು. ಆದರೆ ನನ್ನ ದುರದೃಷ್ಟ ಸರ್, ಕೊಲೆ ಮಾಡೋವಷ್ಟು ಅಥವಾ ಮಾಡಿಸೋವಷ್ಟು ಧೈರ್ಯ ನನಗಿಲ್ಲ ಸರ್. ಯಾವುದಾದ್ರೂ ಸೀರಿಯಲ್ ಆ್ಯಕ್ಟ್ ಮಾಡಿದರೆ ನಿಮ್ಮ ಆ್ಯಕ್ಟಿಂಗ್ ನೋಡಿ ಜನ ಕಣ್ಣೀರಾಗ್ತಾಯಿದ್ರು. ಆದರೆ ಈ ಆ್ಯಕ್ಟಿಂಗ್ ಎಲ್ಲ ನಮ್ಮ ಹತ್ರ ನಡೆಯೋಲ್ಲ. ನೋಡಿ ಸರ್, ನೀವು ಅನುಮಾನದಲ್ಲಿ ನನ್ನ ನೋಡಿದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ ಸರ್. ಆದರೆ ನಾನು ಹೇಳ್ತಾ ಇರೋದಲ್ಲ ಸತ್ಯ ಸರ್. ನನಗೆ ಕಷ್ಟ ಇತ್ತು, ಚಿಕ್ಕಪ್ಪ ನನಗೆ ಸಹಾಯ ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೆ. ಅದು ಬಿಟ್ಟರೆ ಅವ್ರನ್ನ ಸಾಯಿಸಿ ದುಡ್ಡು ತೊಗೋಬೇಕು ಅನ್ನೋ ಯೋಚನೆ ನಾನು ಖಂಡಿತ ಮಾಡಿಲ್ಲ ಸರ್. ನನ್ನ ನಿಯತ್ತಲ್ಲಿ ಯಾವತ್ತೂ ಮೋಸ ಆಗಿಲ್ಲ ಸರ್. ಪ್ರತಿ ತಿಂಗಳು ಕರೆಕ್ಟಾಗಿ ಲೆಕ್ಕ ಕೊಡ್ತಾ ಇದ್ದೆ. ಹೋದ ತಿಂಗಳು ತಿಜೋರಿ ಇಡೋಕ್ಕಿಂತ ಮುಂಚೆನೂ ಲೆಕ್ಕ ಕೊಟ್ಟಿದ್ದೆ. 2,34,00,000 ಇತ್ತು ಸರ್. ಒಂದು ನಿಮಿಷ, ಆ ತಿಜೋರಿಯಲ್ಲಿ ಎಷ್ಟಿತ್ತು ಅಂದರೆ? 2,34,00,000 ಸರ್. ಆದರೆ ತಿಜೋರಿಯಲ್ಲಿ ನಮಗೆ ಸಿಕ್ಕಿದ್ದು 1,99,00,000. ನೋಡಿ ಸರ್, ಚಿಕ್ಕಪ್ಪ ಸಾಯಕ್ಕೆ 3 ದಿವಸ ಮುಂಚೆ ನಾನು ಅವರಿಗೆ ಸಂಪೂರ್ಣವಾಗಿ ಲೆಕ್ಕ ಕೊಟ್ಟಿದ್ದೆ. ಅವತ್ತಿನ ಪ್ರಕಾರ ನಾನು ಹೇಳ್ದಷ್ಟು ದುಡ್ಡು ಅಲ್ಲಿ ಇರಲೇಬೇಕು ಸರ್. ಅಂದರೆ ಆ 35 ಲಕ್ಷ ಎಲ್ಲೋಗಿರ್ಬೋದು ನವನೀತ್? ನನಗೇನು ಗೊತ್ತು ಸರ್, ತಿಜೋರಿನ ಅವರು ಮುಟ್ಟಕ್ಕೂ ಬಿಡ್ತಾ ಇರಲಿಲ್ಲ. ಹಾಂ ಸರ್, ಅರ್ಚನಾ ಕಳಿಸಿರೋ ಕೊಲೆಗಾರ ಅವ್ರನ್ನ ಕೊಲೆ ಮಾಡಿ ದುಡ್ಡು ಎತ್ಕೊಂಡು ಹೋಗಿರ್ಬೇಕು. ಅರ್ಚನೆನೇ ಕೊಲೆಗಾರನ ಕಳಿಸಿದ್ರೆ ಮನೆ ಬಾಗಲ್ ತೆಗೆದು ಕೊಲೆಗಾರನ ಮನೆ ಒಳಗಡೆ ಯಾಕೆ ಬಿಟ್ಕೋತಾ ಇದ್ರು? ಆಮೇಲೆ ಲೂಟಿ ಮಾಡೋನು ಬರೀ 35 ಲಕ್ಷ ಯಾಕೆ ತೊಗೊಂಡು ಹೋಗ್ತಾನೆ? ಇನ್ನೂ ಹತ್ತತ್ರ 2 ಕೋಟಿ ದುಡ್ಡನ್ನ ಯಾಕೆ ಬಿಟ್ಟು ಹೋಗ್ತಾನೆ? ಅಂದರೆ ಇದು ಯಾರ್ದೋ ಮನೆಯವ್ರದೇ ಕೆಲಸ. ರೀ, ಹೊರಟ್ರಾ? ಹಾಂ ಸರಿ, ಮನೆ ಕಡೆ ಹುಷಾರು, ನಾನು ಹೋಗಿ ಬರ್ತೀನಿ. ಸರಿ, ಆಯ್ತು ರೀ. ಏಯ್ ಏ ಮುನ್ನೆ. ಹಾಯ್ ವೆಂಕಿ. ಏಯ್ ಏನೋ ನೀನಿಲ್ಲಿ? ಹಿಂಗೆ ಕೆಲಸದ ಮೇಲೆ ಬಂದಿದೆ. ನೀನೇನು ನಡೆಸಿದ್ಯಾ? ಅದೇ ಕಣ ಮಾಮೂಲಿ. ಇವನ್ನೆಲ್ಲ ನೋಡಿದ್ದೀನಿ ಕಣೋ ನಾನು. ಅವನನ್ನ ಎಲ್ಲಿ ನೋಡಿದ್ಯಾ? ಯಾಕೆ ಇವ್ನ ಹಿಂದೆ ಓಡಾಡ್ತಾ ಇದೆಯಾ ನೀನು? ಹೀಗೆ ಫಾಲೋ ಅಪ್. ಒಂದು ಓಲ್ಡ್ ಕಪಲ್ಸ್ಟು ಡಬಲ್ ಮರ್ಡರ್ ಕೇಸ್ ಕಣ. ಕೊಲೆಯಾದ ವ್ಯಕ್ತಿ ಇದಾನಲ್ಲ, ಅವ್ರ ಅಳಿಯ ಇವನು. ತುಮಕೂರಲ್ಲಿ ಯಾವುದೋ ಕೇಸಲ್ಲಿ ಇವನು ಇನ್ವಾಲ್ವ್ ಆಗಿದೆ ಅನ್ಸುತ್ತೆ ಕಣೋ. ಕೇಸಾ? ಯಾವುದೋ ಸರಿ ನೆನ್ಪು ಮಾಡ್ಕೊಳ್ಳೋ. ಹಾಂ, ನೆನಪಾಯ್ತು ಕಣೋ. ನಮಸ್ಕಾರ ಸರ್. ಓ, ಏನೇ ವೆಂಕಿ, ಏನಾದರೂ ಸುದ್ದಿ ತಂದಿದ್ಯಾ? ಸರ್, ಇನ್ನೊಂದು ಒಳ್ಳೆ ಸುದ್ದಿ ತಂದಿದ್ದೀನಿ. ಈ ಅರ್ಚನಾ ಗಂಡ ಕೇಶವೇ ನನಗೆ ಕೊಲೆಗಾರ ಅನ್ಸುತ್ತೆ ಸರ್. ಪಾವಗಡದಲ್ಲಿ ಆಫ್ ಮರ್ಡರ್ ಕೇಸಲ್ಲಿ ಒಳಗೋಗಿದ್ದಂತೆ. ಇವನು ಹಳೇಲವರು ಬೇರೆ ಹುಡುಗನ ಮದುವೆ ಆಗಿ ಕೂದಲು ಅಂತ ಹುಡುಗನಿಗೆ ಚೂರಿ ಹಾಕಿದ್ನಂತೆ. ಆದರೆ ಆ ಹುಡುಗ ಆಮೇಲೆ ಬದುಕೊಂಡಂತೆ. ನಮ್ಮ ಫ್ರೆಂಡ್ ಒಬ್ಬ ಈ ಮಾಹಿತಿ ಕೊಟ್ಟ. ಓ, ಆಲ್ರೆಡಿ ಕ್ರೈಮ್ ಮಾಡಿರೋನು ಈ ಕೇಶವ್. ಅರ್ಚನಾ ಈ ಕೇಶವನ ಮುಂದೆ ಬಿಟ್ಟು ಮರ್ಡರ್ ಮಾಡಿಸಿರೋ ಎಲ್ಲ ಸಾಧ್ಯತೆಗಳು ಇವೆ. ಕರೆಕ್ಟು ಸರ್. ನಮ್ಮ ಕೈಗೆ ಸಿಗದೆ ಇರೋ ರೀತಿ ಕೊಲೆ ಮಾಡೋ ಐಡಿಯಾ ಒಬ್ಬ ಕ್ರಿಮಿನಲ್ ಅಲ್ಲದೆ ಇನ್ಯಾರ ತಲೆಗೆ ಬರೋಕ್ಕೆ ಸಾಧ್ಯ ಸರ್. ಕರ್ಕೊಂಡು ಬಂದ್ವಿ ಆ ಕೇಶವನ್ನ. ಸರಿ ಸರ್. ಸರ್, ಯಾಕೆ ಸರ್ ನನ್ನ ಗಂಡಕ್ಕೆ ಕರ್ಕೊಂಡ್ ಬಂದಿದ್ದೀರಾ? ಇನ್ಯಾಕೆ ಕರ್ಕೊಂಡು ಬರ್ತಾರೆ ವಿಚಾರಣೆಗೆ? ಈ ಡಬಲ್ ಮರ್ಡರ್ ಪ್ಲಾನ್ ನಿಮ್ಮದು, ಕೆಲಸ ನಿಮ್ಮ ಗಂಡಂದು. ಸರ್, ನನ್ನ ಗಂಡಕ್ಕೂ ಇದಕ್ಕೂ ಏನು ಸಂಬಂಧ ಸರ್? ನಿಮ್ಮ ಗಂಡನಿಗೂ ಕ್ರೈಮ್ಗೂ ಸಂಬಂಧ ಇದೆ. ಇದು ನಿಮ್ಗೆ ಗೊತ್ತೋ ಗೊತ್ತಿಲ್ವೋ?
ಕೇಶವು ಒಂದು ಆಫ್ ಮಾಡಿರೋ ಕೇಸಲ್ಲಿ ಒಳಗೋಗಿದ್ದ. ಗೊತ್ತು ಸರ್, ಕೇಶವ್ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಆದ್ರೆ ನಮ್ಮಿಬ್ರಿಗೆ ಬಿಟ್ರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಗೊತ್ತಾಯ್ತಲ್ಲ ನಮಗೆ. ಹಾಗೆ ಈ ಕೇಸಿನ ಸುಳ್ಳು ಸಿಕ್ಕೇ ಸಿಗುತ್ತೆ. ಸರ್, ಈ ಕೇಸಲ್ಲಿ ನಾವಿಬ್ರು ಇನ್ವಾಲ್ವ್ ಆಗಿಲ್ಲ ಸರ್. ನನ್ನನ್ನು ನಂಬಿ ಪ್ಲೀಸ್ ನನ್ನ ಗಂಡನ ಕಳ್ಸ್ಕೊಡಿ. ದೀಪಕ್, ಆ ಕೇಶವ್ ಕರ್ಕೊಂಬಂದ್ರಿ. ಓಕೆ ಸರ್. ಸರ್, ಲವ್ ಫೇಲ್ಯೂರ್ ಆಗಿ ಹೊಡೆದಾಟಕ್ಕೆ ನಿಂತ್ಕೊಂಡು ಆಫ್ ಮಾಡೋ ಕೇಸ್ ಬುಕ್ ಆಗಿತ್ತು ಸರ್. ನನ್ನನ್ನು ಮದುವೆ ಆದಮೇಲೆ ಆ ಥರ ಎಲ್ಲ ಇನ್ವಾಲ್ವ್ ಆಗ್ತಿಲ್ಲ ಸರ್. ಈ ಕೇಶವ್, ಕ್ರೈಮ್ ಮಾಡೋದೆಲ್ಲ ಬಿಟ್ಟಿದೀಯಾ ಅಂತ ನಿನ್ನ ಹೆಂಡತಿ ಹೇಳ್ತಿದ್ದಾಳೆ. ಸೊ ಸುಪಾರಿ ಯಾರು ಕೊಟ್ಟೆ ಹೇಳೋ. ಒಂದ್ಸಲ ಬನ್ನಿ ಎತ್ಕೊಂಡು ತಿಂದ್ಮೇಲೆ ಅವ್ನು ಲೈಫ್ ಲಾಂಗ್ ಕಳ್ಳ ಅಂತಾನೆ ಸರ್. ಏಯ್, ಡೈಲಾಗ್ ಎಲ್ಲ ಹೊಡಿಬೇಡ. ಇದು ಬಂದ್ ಕಳವಾಗಿರೋ ಕತೆ ಅಲ್ಲ, ಕೊಲೆ. 2 ಕೊಲೆ ಆಗಿದೆ. ಸರ್, ಸುಪಾರಿ ಕೊಡೋಷ್ಟು ದುಡ್ಡು ನನ್ನ ಹತ್ರ ಎಲ್ಲಿಂದ ಬರುತ್ತೆ ಸರ್? ಎಲ್ಲಿಂದ ಬಂದಿದೆ ಅಂದರೆ ಶೇಷ್ಗಿರೋ ತಿಜೋರಿಯಿಂದ. ಆ ತಿಜೋರಿಯಿಂದ 35 ಲಕ್ಷ ರೂಪಾಯಿ ಕಳವಾಗಿದೆ. ಸರ್, ಕದಿಯೋನೇ ಆದರೆ 35 ಮಾತ್ರ ಯಾಕೆ ಕದೀತಾನೆ ಸರ್? 4 ಸಿನಿಮಾ ಸೀರಿಯಲ್ಗಳು ನೋಡ್ಬಿಟ್ಟು ಕ್ರಿಮಿನಲ್ಸ್ಗಳು ತಮಗೆ ತಾವೇ ಬುದ್ಧಿವಂತರು ಹುಡ್ಕೊಂಡ್ಬಿಡ್ತಾರೆ. ನಿನ್ನ ಮೇಲೆ ಅನುಮಾನ ಬರದೇ ಇರಲಿ ಅಂತ ಸ್ವಲ್ಪ ದುಡ್ಡು ಮಾತ್ರ ಕದ್ದಿದ್ಯಾ. ಈ ದುಡ್ಡು ಆಸ್ತಿ ಶೇಷ್ಗಿರಿ ಬದುಕಿರೋವರೆಗೂ ನಿಮ್ಗೆ ಸಿಗ್ತಾ ಇರಲಿಲ್ಲ. ಸರ್, ನಮ್ಮಪ್ಪ ಹೋದ್ಮೇಲೆ ಆಸ್ತಿ ದುಡ್ಡೆಲ್ಲ ನನಗೆ ಬರಬೇಕಲ್ವಾ ಸರ್? ಸೊ ಕೊಲೆ ಮಾಡಿ ನನ್ನ ತಲೆ ಮೇಲೆ ನಾನೇ ಚಪ್ಪಿ ಕಲ್ಲು ಹಾಕೊಳ್ಳಿ ಸರ್? ಇದೆಲ್ಲ ನನ್ನಿದ್ದೆ ಪಿತೂರಿ. ಆಗ್ಲೂ ನನ್ನ ಮೇಲೆ ಕೊಲೆ ಆರೋಪ ಮಾಡಿ ಮನೆಯಿಂದ ಓಡಿಸಿದ್ದ. ಈಗಲೂ ನಾನು ಮಾಡದೇ ಇರೋ ಕೊಲೆ ಆರೋಪ ಮಾಡಿ ಫಿಟ್ ಮಾಡಕ್ ನೋಡ್ತಾ ಇದ್ದಾನೆ. ಅವನ ಉದ್ದೇಶನೇ ನಮ್ಮಪ್ಪನ ಆಸ್ತಿ ಅನುಭವಿಸೋದು. ಅರ್ಚನಾ ಅಥವಾ ನವನೀತ್ ಇವರಿಬ್ಬರೇ ಸಸ್ಪೆಕ್ಟು. ಇವಳ ಮೇಲೆ ಅವನು, ಅವನ ಮೇಲೆ ಇವಳು, ಒಬ್ಬರ ಮೇಲೊಬ್ಬರು ಎತ್ತಾಗ್ತಾ ಇದ್ದಾರೆ. ಕೊಲೆ ಮಾಡೋದಕ್ಕೆ ಇವರಿಬ್ಬರಿಗೂ ಬಲವಾದ ಮೋಟಿವ್ ಇದೆ, ಆದರೆ ಯಾವುದೇ ಸುಳು ಸಿಗ್ತಾ ಇಲ್ಲ. ಇವರಿಬ್ಬರಲ್ಲಿ ಅಷ್ಟೊಂದು ಬುದ್ಧಿವಂತರು ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ ಸರ್? ಒಂದು ಸುಳಿವನ್ನು ಬಿಟ್ಕೊಟ್ಟಿಲ್ಲ. ಅಥವಾ ನಮ್ಮ ಇನ್ವೆಸ್ಟಿಗೇಷನ್ ಲೈನೇ ಸರಿ ಇಲ್ವಾ? ಇನ್ನೇನಾದರೂ ಮಿಸ್ ಮಾಡ್ಕೋತಾ ಇದ್ದೀವಾ? ಇನ್ಯಾವ ಆ್ಯಂಗಲ್ ಇರೋಕ್ಕೆ ಸಾಧ್ಯ ಸರ್? ಇದು ರಂಜಿತಾ ಪ್ಲ್ಯಾನ್ ಯಾಕಾಗಿರಬಾರ್ದು? ಶೇಷ್ಗಿರಿಗಿಂತ ರಂಜಿತಾ 20 ವರ್ಷ ಚಿಕ್ಕವಳು. 2ನೇ ಮದುವೆ. ಖಂಡಿತ ಆಸ್ತಿಗೋಸ್ಕರ ಮದುವೆ ಆಗಿರ್ತಾಳೆ. ಆದರೆ ಮದುವೆ ಆಗಿ ಅವಳು ಸಿಕ್ಕಿದ್ದೇನು? ಒಬ್ಬ ಜಿಪುಣ ಗಂಡ. ಕೋಟಿಗಟ್ಟಲೆ ಹಣ ಇದ್ದರೂ ಅವ್ರು ಹೆಂಗೆ ಬದುಕ್ತಾ ಇದ್ರು ನೋಡಿ. ಶೇಷಗಿರಿನ ಮುಗಿಸಿದ್ರೆ ಆಸ್ತಿ ಎಲ್ಲ ತಂದೆ ಆಗುತ್ತೆ ಅಂತ ರಂಜಿತಾ ಯಾಕೆ ಪ್ಲ್ಯಾನ್ ಮಾಡಿರಬಾರ್ದು? ಈ ಥಿಯರಿಯಿಂದ ಹೋಗೋದಾದರೆ ರಂಜಿತನ ಕೊಲೆ ಆಗಿದ್ದಾಳಲ್ಲ ಸರ್? ಸುಪಾರಿ ತಗೊಂಡಿರೋನಿಗೆ ಶೇಷಗಿರಿ ಹತ್ರ ಇಷ್ಟು ದುಡ್ಡಿದೆ ಅಂತ ಗೊತ್ತಾಗಿ ಅಷ್ಟು ದುಡ್ಡನ್ನು ಲಪ್ಟಾಯಿಸೋದಕ್ಕೆ ಸುಪಾರಿ ಕೊಟ್ಟಿರೋ ರಂಜಿತನ ಯಾಕೆ ಕೊಲೆ ಮಾಡಿರಬಾರ್ದು? ಇದು ಸಾಧ್ಯ. ಹಾಗಾದರೆ ಕೊಲೆಗಾರ ಯಾಕೆ ತಿಜೋರಿಲಿ ದುಡ್ಡು ಬಿಟ್ಟು ಹೋಗ್ತಾನೆ? ಅದು ಹತ್ತತ್ರ 2 ಕೋಟಿ. ಯಾವುದಕ್ಕೂ ರಂಜಿತನ ಹಿಸ್ಟ್ರಿ ತೆಗ್ಸಿ. ಅವಳು ಯಾವ ಊರಿಂದ ಬಂದವಳು, ಶೇಷಗಿರಿನ ಯಾಕೆ ಮದುವೆ ಆದಳು, ಎಲ್ಲ ಡೀಟೇಲ್ಸು ನನಗೆ ಬೇಕು. ನನಗೆ ಯಾಕೋ ಇದು ರಂಜಿತಾ ಕಡೆಯಿಂದನೇ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಪೊಲೀಸ್ನವರು ಈ ಸಲ ಸರಿಯಾದ ದಿಕ್ಕಿನ ಕಡೆಗೆ ಹೊರಟಿದ್ರು. ಕೊಲೆಗಾರ ರಂಜಿತಾ ಕಡೆಯವನೇ ಆಗಿದ್ದ. ಹಾಗಿದ್ರೆ ಈ ಕೊಲೆ ಆಗೋದಕ್ಕೆ ಕಾರಣ ಆದರೂ ಏನಿತ್ತು? ಈ ರಂಜಿತಾ ಬಂಗಾರಪೇಟೆಯವಳು ಸರ್. ಅವಳು ಲೇಟಾಗಿ ಮದುವೆ ಆಗಿದ್ದು. ದಿಢೀರಂತ 2-3 ತಿಂಗಳಿಂದ 3 ಜನ ಜೊತೆ ಕಾಂಟ್ಯಾಕ್ಟಲ್ಲಿದ್ಲು. ಆ್ಯಂಡ್ ಆ 3 ಜನನೂ ಅವಳು ಕ್ಲಾಸ್ಮೇಟ್ಸು ಸರ್. ಅದರಲ್ಲಿ ಅನುಮಾನ ಪಡೋದೇನಿದೆ ವೆಂಕಿ? ಆ 3 ಜನದಲ್ಲಿ ಪಶುಪತಿ ಅಂತ ಒಬ್ಬನಿದ್ದಾನೆ ಸರ್. ಈ ಪಶುಪತಿಗೆ ಇದ್ದಕ್ಕಿದ್ದಾಗೆ ಬೇಜಾನ್ ದುಡ್ಡು ಬಂತು ಅಂತ ಊರಲ್ಲೆಲ್ಲ ಸುದ್ದಿ. ಎಲ್ಲಿಂದ ಬಂತು ಅಂತ ಯಾರೂ ಹೇಳ್ತಾ ಇಲ್ಲ. ಮಗಳು ಮದುವೆಗೆ 5 ಲಕ್ಷ ಖರ್ಚು ಮಾಡಿದಾನಂತೆ. ಅಳಿಗೆ ಒಂದು ಕಾರ್ ಕೊಡಿಸಿದಾನಂತೆ. ಬ್ಯಾಂಕಲ್ಲಿ 2 ಲಕ್ಷ FD ಮಾಡಿದಾನಂತೆ. ಒಂದು ಚಿಕ್ಕ ಮೊಬೈಲ್ ಅಂಗಡಿ ಇಟ್ಕೊಂಡ ಹತ್ರ ಇಷ್ಟೊಂದೆಲ್ಲ ದುಡ್ಡು ಹೇಗೆ ಬಂತು ಅಂತ ಊರಲ್ಲೆಲ್ಲ ಮಾತಾಡ್ಕೊಂಡಿದ್ದಾರೆ ಸರ್. ಏನೇ ವೆಂಕಿ ಸಮಾಚಾರ? ನಮಸ್ತೆ ಸರ್. ಒಂದು ಸಖತ್ ಇನ್ಫಾರ್ಮೇಷನ್ ತಂದಿದೆ ಸರ್. ಗುಡ್. ದೀಪಕ್ ಸರಿಗೆ ಹೇಳಿದ್ದೀನಿ ಕೇಳಿ. ನಡಿಯಪ್ಪ, ಗಾಡಿ ತೆಗಿಯಪ್ಪ. ಬರ್ತೀನಿ ಸರ್. ಒಳ್ಳೆ ಸರ್. ಏನ್ರಿ ಅದು ಒಳ್ಳೆ ಸಮಾಚಾರ? ಸೊ ನಮ್ಮ ಅನುಮಾನ ಸರಿಯಾದ ಕಡೆಗೆ ಹೋಗಿದೆ ರೀ. ಯಾರ್ರೀ ಅವನು ಪಶುಪತಿ? ಎಲ್ಕೊಂಡು ಬಂದ್ರಿ ಅವನ್ನ? ಯಾಕೆ ನಾನು ಸಿಕ್ಕಾಕೊಂಡಿಲ್ಲ ಅಂತ ಬೇಜಾರಾಯ್ತಾ? ಲೈ, ಈ ಕೇಸಿಂದ ಬಚಾವಾಗಕ್ಕೆ ಪೊಲೀಸ್ನವರಿಗೆ ಎಷ್ಟೇ ತಿನ್ನಿಸ್ದೆ? ನಿನ್ನಂತ ಕೊಳಕ್ ಮನ್ಸಿರೋರ್ಗೆ ಕೆಟ್ಟ ಯೋಚನೆಗಳೇ ಬರೋದು. ಎಷ್ಟೋ ತಿನ್ನಿಸ್ತೆ ಬಿಡು. ಸೊ ನೀನ್ ಅನ್ಕೊಂಡಾಗೆ ನಾನು ಕೊಲೆ ಆರೋಪದಲ್ಲಿ ಜೈಲ್ಗೆ ಹೋಗಲ್ಲ. ಈಗ ನನ್ನ ಅಪ್ಪನ ಆಸ್ತಿಗೆ ಒಬ್ಳೆ ವಾರಸ್ದಾರಳು. ಅದೇಗಾಗುತ್ತೆ? ಇಷ್ಟು ವರ್ಷ ನಾನು ಅವ್ರ ವ್ಯವಹಾರ ಎಲ್ಲ ನೋಡ್ಕೊಂಡಿದ್ದೀನಿ. ನಾನು ಅವ್ರ ಅಣ್ಣನ ಮಗ. ನನಗೂ ಆಸ್ತಿಲಿ ಪಾಲ್ ಬರಬೇಕು. ಯಾರು ನಿನಗೆ ಕಾನೂನು ಪಾಠ ಹೇಳ್ಕೊಟ್ಟವರು? ಅಪ್ಪಂದು 90 ಭಾಗ ಇರೋದು ಸ್ವಯಾಜಿತ ಆಸ್ತಿ, ಪಿತ್ರಾಜಿತ ಆಸ್ತಿ ಅಲ್ಲ. ಮಿಕ್ 10 ಭಾಗದಲ್ಲಿ ನಮ್ಮಿಬ್ರಿಗೆ ಡಿವೈಡ್ ಆಗುತ್ತೆ. ಅದನ್ನು ಅಷ್ಟು ಈಸಿಯಾಗಿ ಕೊಡಲ್ಲ ನಿನ್ಗೆ. ಕೋರ್ಟಿಗೆ ಹೋಗು, ದುಡ್ಡು ಖರ್ಚು ಮಾಡು, ಆಗ 10% ಅಲ್ಲಿ ಅರ್ಧ ಸಿಗುತ್ತೆ. ನೋಡು ನೋಡು, ಚಿಕ್ಕಪ್ಪನ ಇದೇ ರೀತಿ ಮಾಡಿದ್ರು. ನೀನು ಅದೇ ರೀತಿ ದುರಂಕಾರ ಮಾಡಬೇಡ. ನಾನು ಕೋರ್ಟ್ಗೆ ಹೋಗಿ ರಿಟ್ ಹಾಕಿದ್ರೆ ಕೇಸ್ ಮುಗಿಯೋವರೆಗೂ ನೀನು ಈ ಆಸ್ತಿನ ಅನುಭವಿಸೋಕ್ಕೆ ಆಗೋದೇ ಇಲ್ಲ. ಆಯ್ತು,
ಹಾಕೋ, ಕೋರ್ಟಲ್ಲಿ ವರ್ಷಗಟ್ಲೆ ಎಳಿಲಿ. ನನ್ಗೇನ್ ಅರ್ಜೆಂಟ್ ಇಲ್ಲ. ಆಸ್ತಿ ಇವತ್ತೆಲ್ಲ ನಾಳೆ ನನ್ಗೇ ಬರೋದು. ತಿಂಗಳ 3 ಲಕ್ಷ ಚಿಲ್ಲರೆ ಬಾಡಿಗೆ ಬರುತ್ತಲ್ಲ, ಅದು ಅಪ್ಪನ ಮನೆ. ಅಷ್ಟು ಸಾಕು ನನ್ಗೆ. ನೋಡು, ನಾನು ಕಷ್ಟದಲ್ಲಿದ್ದೀನಿ, ನನಗೂ ಸ್ವಲ್ಪ ಸಹಾಯ ಮಾಡಬಾರ್ದಾ? ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡ್ದವ್ ನೀನು. ಕೊಲೆಗಾತಿ ಅಂತ ಪಟ್ಟ ಕಡ್ದವನು. ಆ ಅವಮಾನ ನೋವಿಗೆ ಲೆಕ್ಕ ಚುಪ್ತ ಮಾಡ್ದಲೇ ಇರ್ತೀನಾ? ಅರ್ಚನಾ, ಈ ಕೋಪ, ಹಠ, ದ್ವೇಷ ಎಲ್ಲ ನಿಮ್ಮ ಅಪ್ಪನ ಜೊತೆಗೆ ಹೊರಟೋಗ್ಬಿಡ್ಲಿ. ಇರೋದೇ ನೀವಿಬ್ಬರು, ಹೇಗೋ ಹೊಂದ್ಕೊಂಡು ಹೋಗ್ಬಾರ್ದಾ? ನಾನು ಶ್ರೀನಿಧಿನ ಕೊಲೆ ಮಾಡ್ದೆ ಅಂತ ಸುಳ್ಳು ಸುದ್ದಿ ಹಬ್ಸ್ದಾಗ ಇದನ್ನ ನಿನ್ ಗಂಡನ ಹತ್ರ ಯಾಕೆ ಹೇಳಿಲ್ಲ ಗಿರಿಜಾ? ಇಬ್ರು ಸೇರಿ ನನ್ನ ತಲೆ ಮೇಲೆ ಚಪ್ಪಟಿ ಕಲ್ಲು ಎರ್ಸಕ್ ನೋಡಿದ್ರಿ. ಈಗ ನಿಮ್ ಬುಡಕ್ ಬಂದಿದೆ ಅಂತ ಮಾತಿನ ದಾಟಿನೇ ಬದಲಾಯ್ತಾ? ನಿಮ್ಮಿಬ್ರು ಬಗ್ಗೆ ಎಳ್ಳೆಷ್ಟು ಅನುಕಂಪ ಇಲ್ಲ ನನಗೆ, ತಿಳ್ಕೊಳ್ಳಿ. ಆಮೇಲೆ ಬರೋ ತಿಂಗಳಿಂದ ಬಾಡಿಗೆ ಕಲೆಕ್ಟ್ ಮಾಡಕ್ಕೆ ನೀನೇ ಹೋಗ್ತೀಯಾ ಇಲ್ವಾ ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೋಬೇಕಾ? ನನ್ ದೊಡ್ಡಪ್ಪನ ಮಗ ನೀನು, ಆ ಕೆಲ್ಸ ಕಿತ್ಕೊಳಕ್ಕೆ ನನಗಿಷ್ಟ ಇಲ್ಲ. ಅದನ್ನ ನೀನ್ ಮಾಡಕ್ಕಾಗಲ್ಲ ಅಂದ್ರೆ ಹೇಳು, ಸರಿನಾ? ಸರ್, ಯಾಕೆ ಸರ್ ನಂಗೆ ಈಗ ಹೊಡಿತಿದ್ದೀರಾ? ಸರ್, ನಾನು ಏನು ತಪ್ಪು ಮಾಡಿದೆ ಸರ್? ರಂಜಿತನ ಕೊಲೆ ಮಾಡಿ ಈಸಿಯಾಗಿ ತಪ್ಪಿಸ್ಕೋಬೋದು ಅಂದ್ಕೊಂಡಿದ್ಯಾ? ರಂಜಿತನ ನೀನೇ ಕೊಲೆ ಮಾಡ್ದ ಅಥವಾ ಅರ್ಚನಾ ಅಥವಾ ನವನೀತು ಸುಪಾರಿ ಕೊಟ್ಟಿದ್ರಾ? ಸರ್, ಏನು ಹೇಳ್ತಿದ್ದೀರಾ ಸರ್? ಯಾರು ಸರ್ ಯಾರು ಚೆನ್ನಾಗಿ ನವನೀತು? ರಂಜಿತಾ ನನ್ನ ಪಾಲಿಗೆ ದೇವತೆ ಥರ ಬಂದವಳು. ನಾನು ಯಾಕೆ ಸರ್ ಅವಳನ್ನ ಕೊಲೆ ಮಾಡಲಿ? ಏಯ್, ದೆವ್ವ ದೇವತೆ ಅಂತ ಈಗೆಲ್ಲ ನಾಟಕ ಆಡಬೇಡ. ನಿನ್ನ ಹತ್ರ ಅಷ್ಟೊಂದು ಹಣ ಎಲ್ಲಿಂದ ಬಂತು ಹೇಳೋ? ಸರ್, ನಾನು ರಂಜಿತಾ ಜೊತೆಗೆ ಓದ್ದವ್ರು ಸರ್. ಹೇಗೋ ಅವಳ ನಂಬರ್ ಸಿಕ್ತು. ಆವಾಗವಾಗ ನಾವಿಬ್ಬರು ಫೋನಲ್ಲಿ ಮಾತಾಡ್ತಾ ಇದ್ವಿ. ನನ್ನ ಮಗಳು ಮದುವೆ ಫಿಕ್ಸ್ ಆಯಿತು. ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು, ಹಾಗಾಗಿ ಅವ್ರ ಮನೆಗೆ ಹೋಗಿದ್ದೆ. ಮತ್ತೇನೋ ಸಮಾಚಾರ? ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯ ರಂಜಿತಾ? ನನ್ನ ಕತೆ ಏನು ಕೇಳ್ತೀಯ ಬಿಡು. ಸರಿಯಾದ ವಯಸ್ಸಿಗೆ ಮದುವೆ ಆಗಲಿಲ್ಲ. ಆಮೇಲೆ ಮನೆಯವ್ರಿಗೆಲ್ಲ ಹೊರೆ ಅಂದ್ಬಿಟ್ಟು ಯಾರೋ ಒಬ್ಬನ ಕಟ್ಟಿದ್ರು. ಈ ಮನೇಲಿ ಎಲ್ಲ ಇದೆ, ಆದರೆ ಏನೂ ಇಲ್ಲ. ನನಗಿದ್ದಿದ್ದು 3 ಜನ ಫ್ರೆಂಡ್ಸು, ನೀನು, ಶಿಲ್ಪಾ, ರವಿ. ಏನೇ ಹೇಳು, ನೀನು ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ಕಾಲೇಜಲ್ಲಿದ್ದವ್ರನ್ನ ಇನ್ನೂ ನೆನ್ಪಿಟ್ಕೊಂಡಿದ್ಯಲ್ಲ? ಅಷ್ಟು ಬೇಗ ಮರೆಯೋಕ್ಕಾಗುತ್ತಾ? ಅಂದಾಗೆ ನೀನು ಹೆಂಡತಿ ಏನು ಮಾಡ್ಕೊಂಡಿದ್ದಾಳೆ? ಎಷ್ಟು ಜನ ಮಕ್ಕಳು ನಿನಗೆ? ಒಬ್ಬಳೇ ಮಗಳು. ಹೆಂಡತಿ ಮನೇಲೇ ಇರ್ತಾಳೆ. ನಾನು ಸಣ್ಣದು ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದೀನಿ. ಓ ಹೌದಾ? ಇನ್ನೊಂದು ವಾರದಲ್ಲಿ ನನ್ನ ಮಗಳ ಮದುವೆ. ಆ ವಿಷಯ ಮಾತಾಡೋಕ್ಕೆ ಬಂದೆ. ಹೌದೇನೋ? ಎಂತ ಒಳ್ಳೆ ಸುದ್ದಿ ಹೇಳ್ತಿದ್ಯಾ ನೋಡು. ಎಲ್ಲರಿಗೂ ಕೊಡಂಗೆ ನನಗೇನು ಕಾರ್ಡ್ ಕೊಡೋದು ಬೇಡ. ಖಂಡಿತ ಮದುವೆಗೆ ಬರ್ತೀನಿ. ಅಂದಾಗ ಎಲ್ಲಿ ಮದುವೆ? ಮದುವೆ ನಮ್ಮೂರಲ್ಲೇ ಮಾಡ್ತಾ ಇದ್ದೀವಿ. ರಂಜಿತಾ, ನಿನ್ನ ಹತ್ರ ಯಾಕೆ ಮುಚ್ಚು ಮರೆ? ಮನೇಲಿ ತುಂಬ ಕಷ್ಟ. ನನ್ನ ಮಗಳಿಗೆ ಒಂದೊಳ್ಳೆ ಸೀರೆ, ಒಂದೊಳ್ಳೆ ಚೈನ್ ಮಾಡಿಸೋ ಯೋಗ್ಯತೆ ನನ್ನಲ್ಲಿಲ್ಲ. ಈ ಬಡತನ ಅನ್ನೋದು ನಾ ಸಾಯೋವರೆಗೂ ನಾನು ಬಿಡಲ್ಲ ಅನಿಸುತ್ತೆ. ನೋಡು, ಬೇಜಾರು ಮಾಡ್ಕೋಬೇಡ. 1 ನಿಮಿಷ ಇರು, ಬರ್ತೀನಿ. ಹಾಂ, ಬಂದೆ. ಬಾ, ತಗೋ. ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ, ತಗೊಳ್ಳೋ. ತಗೋ. 10 ಲಕ್ಷ ರೂಪಾಯಿ ಯಾವುದಕ್ಕೂ ಸಾಲಲ್ಲ ಅಲ್ವಾ? ಅದೆಲ್ಲ ನಮ್ಮ ಕಾಲಕ್ಕೆ ಆಯಿತು. ಇರು, ಇನ್ನೊಂದು 5 ಲಕ್ಷ ರೂಪಾಯಿ ಕೊಡ್ತೀನಿ. ತಗೋ, ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ. ಬೇಡ ರಂಜಿತಾ. ತಗೊಳ್ಳೋ, ತಗೋ. ನಿನ್ನ ಮಗಳು ಮದುವೆನ ಚೆನ್ನಾಗಿ ಮಾಡು, ತಗೋ. ನೀನು ಇಷ್ಟೊಂದು ಕೊಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ದುಡ್ಡು ತುಂಬ ಇಟ್ಟಿದ್ಯಾ ಅಲ್ವಾ? ಇದೆಲ್ಲ ನಂದಲ್ಲಪ್ಪ, ನನ್ನ ಜಿಪ್ನ ಗಂಡದ್ದು. ನನಗಂತೂ ಇದನ್ನೆಲ್ಲ ಅನುಭವಿಸೋ ಯೋಗ ಇಲ್ಲ. ಇದರಿಂದ ನಿನ್ನ ಮಗಳು ಮದುವೆನಾದ್ರೂ ಚೆನ್ನಾಗಿ ಮಾಡು, ಅದೇ ನನಗೆ ಸಂತೋಷ. ನೋಡು, ನನ್ನ ಗಂಡ ಬರೋ ಟೈಮ್ ಆಯಿತು. ನಾನು ದುಡ್ಡು ಕೊಟ್ಟಿರೋ ವಿಷಯನ ಅವ್ರಿಗೆ ಹೇಳಕ್ಕೆ ಹೋಗ್ಬೇಡ. ರಂಜಿತಾ, ನಿನ್ನಿಂದ ತುಂಬ ಉಪಕಾರ ಆಯ್ತು ಕಣ. ಅನ್ನಕ್ಕಿಡ್ತೀನಿ, ಊಟ ಮಾಡ್ಕೊಂಡು ಹೋಗೋಣ. ಬಾ. ಈಗಿನ ಕಾಲದಲ್ಲಿ ಸ್ವಂತದವರೇ 10 ರೂಪಾಯಿ ಸಹಾಯ ಮಾಡಲ್ಲ. ಅಂಥದ್ರಲ್ಲಿ 15 ಲಕ್ಷ ರೂಪಾಯಿ ಕೊಟ್ಲು ಸರ್. ಅದಕ್ಕೆ ಸರ್ ಅವಳನ್ನ ದೇವತೆ ಅಂತ ಹೇಳಿದ್ದು. ಅವಳು ಕೊಟ್ಟು ದುಡ್ಡಲ್ಲೇ ನನ್ನ ಮಗಳು ಮದುವೆ ಮಾಡಿದೆ. ಅಳಿಂಗೆ ಒಂದು ಕಾರ್ ಕೊಡಿಸ್ದೆ. ಮಿಕ್ಕಿದ 2 ಲಕ್ಷನ FD ಮಾಡಿದೆ ಸರ್. ಮತ್ತೆ ಫೋನ್ ಆಫ್ ಮಾಡ್ಕೊಂಡು ಎಲ್ಲಿಗೆ ಹೋಗಿದ್ದೆ? ಸರ್, ಮದುವೆ ನಮ್ಮೂರಲ್ಲೇ ಆಗಿದ್ದು. ಮಗಳು ಮದುವೆ ಮಾಡಿದ್ಮೇಲೆ ಫೋನ್ನ ಅವಳಿಗೆ ಕೊಟ್ಟು ಕಳಿಸಿದೆ ಸರ್. ಸರ್, ಮದುವೆ ಹೂವು ಇದ್ದಾಗಾಯಿತು. ಅದಕ್ಕೆ 2 ವಾರ ಆರಾಮಾಗಿದ್ಬಿಡೋಣ ಅಂತ ಊರಲ್ಲಿ ರೆಸ್ಟ್ ತೊಗೊಂಡಿದ್ಬಿಟ್ಟೆ ಸರ್. ಸ್ವಲ್ಪ ದಿನ ಆದಮೇಲೆ ರಂಜಿತಾ ಹೋಗ್ಬಿಡ್ಲು ಅಂತ ವಿಷಯ ಗೊತ್ತಾಯ್ತು ಸರ್.
ತುಂಬ ಬೇಜಾರಾಯಿತು. ಸುದ್ದಿ ಬಳಸಿ ಕೇಸ್ನ ಕೊನೆ ಹಂತಕ್ಕೆ ಬಂದಿದ್ವಿ ಅನ್ನಿಸ್ತಾ ಇದೆ ಸರ್. ಇದ್ಯಾಕೋ ಅವು ಏನು ಆಟ ಆಯಿತು? ಕೊಲೆಗಾರನ ಸುಳ್ವೇನಾದರೂ ಸಿಕ್ಕಿದೆಯಾ? ಸರ್, ಪಶುಪತಿ ಮೊಬೈಲಲ್ಲಿ ಒಂದು ನಂಬರ್ ಸಿಕ್ತು, ರಫೀಕ್ ಅನ್ನೋನು. ರಂಜಿತ ಮತ್ತು ಪಶುಪತಿ ಊರವನೇ, ಆದರೆ ಅವನು ಇರೋದಿಲ್ಲ. ಈ ಪಶುಪತಿನ ಕ್ರಾಸ್ ಚೆಕ್ ಮಾಡಿದೆ, ಅವನು ಬೆಂಗಳೂರಿಗೆ ಬಂದಾಗ ಈ ರಫೀಕ್ ಮನೇಲೇ ಇದ್ನಂತೆ. ಅವತ್ತು ರಂಜಿತ ದುಡ್ಡು ಕೊಟ್ಟಾಗ ಈ ರಫೀಕ್ ಕೂಡ ಅವನ ಜೊತೆ ರಂಜಿತ ಮನೆಗೆ ಹೋಗಿದ್ನಂತೆ ಸರ್. ಮತ್ತೇನೋ ಸಮಾಚಾರ? ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯ ರಂಜಿತಾ? ನನ್ನ ಕತೆ ಏನು ಕೇಳ್ತೀಯ ಬಿಡು. ಸರಿಯಾದ ವಯಸ್ಸಿಗೆ ಮದುವೆ ಆಗಲಿಲ್ಲ. ಆಮೇಲೆ ಮನೆಯವ್ರಿಗೆಲ್ಲ ಹೊರೆ ಅಂದ್ಬಿಟ್ಟು ಯಾರೋ ಒಬ್ಬನ ಕಟ್ಟಿದ್ರು. ಅಂದಾಗೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಇವನು ರಫೀಕ್ ಅಂತ, ನಮ್ಮೂರವನೇ. ನಾನು ಇವ್ರ ಮನೇಲೆ ಉಳ್ಕೊಂಡಿರೋದು. ನಮ್ಮೂರವರ? ನಮಸ್ಕಾರ. ಇನ್ನೊಂದು ವಾರದಲ್ಲಿ ನನ್ನ ಮಗಳ ಮದುವೆ, ಆ ವಿಷಯ ಮಾತಾಡೋಕ್ಕೆ ಬಂದೆ. ಹೌದೇನೋ? ಎಂತ ಒಳ್ಳೆ ಸುದ್ದಿ ಹೇಳ್ತಿದ್ಯಾ ನೋಡು. ಎಲ್ಲಾರ್ಗೂ ಕೊಡಂಗೆ ನಂಗೇನು ಕಾರ್ಡ್ ಕೊಡೋದು ಬೇಡ. ಖಂಡಿತ ಮದ್ವೆಗೆ ಬರ್ತೀನಿ. ಅಂದಾಗ ಎಲ್ಲಿ ಮದ್ವೆ? ಮದುವೆ ನಮ್ಮೂರಲ್ಲೇ ಮಾಡ್ತಾ ಇದ್ದೀವಿ. ರಂಜಿತಾ, ನಿನ್ನ ಹತ್ರ ಯಾಕೆ ಮುಚ್ಚು ಮರೆ? ಮನೇಲಿ ತುಂಬ ಕಷ್ಟ. ನನ್ನ ಮಗಳಿಗೆ ಒಂದೊಳ್ಳೆ ಸೀರೆ, ಒಂದೊಳ್ಳೆ ಚೈನ್ ಮಾಡಿಸೋ ಯೋಗ್ಯತೆ ನನ್ನಲ್ಲಿಲ್ಲ. ನೋಡು, ಬೇಜಾರು ಮಾಡ್ಕೋಬೇಡ. 1 ನಿಮಿಷ ಇರು, ಬರ್ತೀನಿ. ಹಾಂ, ಬಂದೆ. ಬಾ. ತಗೋ, ಇದ್ರಲ್ಲಿ 10 ಲಕ್ಷ ರೂಪಾಯಿ ಇದೆ, ತಗೊಳ್ಳೋ. 10 ಲಕ್ಷ ರೂಪಾಯಿ ಯಾವುದಕ್ಕೂ ಸಾಲಲ್ಲ ಅಲ್ವಾ? ಅದೆಲ್ಲ ನಮ್ಮ ಕಾಲಕ್ಕೆ ಆಯ್ತು. ಇರು, ಇನ್ನೊಂದು 5 ಲಕ್ಷ ರೂಪಾಯಿ ಕೊಡ್ತೀನಿ. ಇದ್ರಲ್ಲಿ 5 ಲಕ್ಷ ರೂಪಾಯಿ ಇದೆ. ಬೇಡ ರಂಜಿತಾ. ತಗೊಳ್ಳೋ, ತಗೋ. ನಿನ್ನ ಮಗಳು ಮದ್ವೆನ ಚೆನ್ನಾಗಿ ಮಾಡು, ತಗೋ. ಇಷ್ಟೊಂದು ಕೊಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ದುಡ್ಡು ತುಂಬ ಇಟ್ಟಿದ್ಯಾ ಅಲ್ವಾ? ಇದೆಲ್ಲ ನಂದಲ್ಲಪ್ಪ, ನನ್ನ ಜಿಪ್ನ ಗಂಡದ್ದು. ನನಗಂತೂ ಇದನ್ನೆಲ್ಲ ಅನುಭವಿಸೋ ಯೋಗ ಇಲ್ಲ. ಇದರಿಂದ ನಿನ್ನ ಮಗಳು ಮದ್ವೆನಾದ್ರೂ ಚೆನ್ನಾಗಿ ಮಾಡು, ಅದೇ ನನಗೆ ಸಂತೋಷ. ನೋಡು, ನನ್ನ ಗಂಡ ಬರೋ ಟೈಮ್ ಆಯಿತು. ನಾನು ದುಡ್ಡು ಕೊಟ್ಟಿರೋ ವಿಷಯನ ಅವ್ರಿಗೆ ಹೇಳಕ್ಕೆ ಹೋಗ್ಬೇಡ. ಅನ್ನಕ್ಕೆ ಇಡ್ತೀನಿ, ಊಟ ಮಾಡ್ಕೊಂಡು ಹೋಗುವಂತ. ಬಾ. ಸೊ ಸುಪಾರಿ ಕೊಟ್ಟಿರೋದು ರಫೀಕ್ಗಾ? ಅದು ಗೊತ್ತಿಲ್ಲ ಸರ್, ಆದರೆ ಈ ವೆಂಕಿ ಒಂದು ಮಾಹಿತಿ ಕೊಟ್ಟ. ಈ ರಫೀಕ್ಗೆ ಶೇರ್ ಮಾರ್ಕೆಟ್ ಹುಚ್ಚಂತೆ ಸರ್. ರಂಜಿತ ಕೊಲೆಯಾದ ಒಂದು ವಾರಕ್ಕೆ 10 ಲಕ್ಷ ಶೇರ್ ಮಾರ್ಕೆಟ್ಗೆ ಹಾಕಿದ್ನಂತೆ ಸರ್. ಅವನೇ ಕೊಲೆಗಾರ. ಆ ರಫೀಕ್ ನೆಲ್ಕೊಂಡು ಬಂದ್ರಿ. ಹೇಯ್, ಸತ್ಯ ಏನು ಅಂತ ಹೇಳ್ತೀಯಾ? ಲಾಟಿ ರುಚಿ ನೋಡ್ತೀಯಾ? ಸರ್, ನಿಜವಾಗ್ಲೂ ಏನೂ ಗೊತ್ತಿಲ್ಲ ಸರ್. ಬಿಡ್ರಿ ನಾಳಕ್ಕೆ ಇವನಿಗೆ. ಹೇಳ್ತೀನಿ, ಎಲ್ಲ ಹೇಳ್ತೀನಿ ಸರ್. ಎಲ್ಲ ಹೇಳ್ತೀನಿ ಸರ್. ಎತ್ತರ ಮೇಲಕ್ಕೆ. ಸರ್, ಎಲ್ಲ ಹೇಳ್ತೀನಿ ಸರ್. ಒಂದು ಮಗುನ ದತ್ತು ತಗೊಬೇಕು. ಊರಲ್ಲಿ ಯಾರಾದರೂ ಗೊತ್ತಿರೋಡಿದ್ರೆ ತೋರಿಸು ಅಂತ ಹೇಳಿದರು ಸರ್. ಅದನ್ನ ನೆಪ ಮಾಡಿಕೊಂಡು ಆಗಾಗ ಮನೆಗೆ ಹೋಗ್ತಿದ್ದೆ. ಒಂದಿನ ಶೇಷ್ಗಿರಿ ಅವರು ತಿಜೋರಿ ಓಪನ್ ಮಾಡಿಕೊಂಡು ದುಡ್ಡು ಎಣಿಸಿದ್ದನ್ನ ನೋಡಿದೆ ಸರ್. ಅಕ್ಕ ಸಾಕಕ್ಕ? ಪರವಾಗಿಲ್ಲ ರಫೀಕ್. ಅಕ್ಕ ಇಲ್ಲ ಅಕ್ಕ, ಸಾಕು. ನಿಜವೂ ಸಾಕು. ಸರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸರಿ. ರಂಜಿತಾ, ಬಾಯ್ಲಿ. ತುಟ್ಟಿ ಹಾಕೋ ಕಮ್ಮಿ ಇತ್ತು. ಏಯ್, ನೀನ್ ಯಾಕೋ ಬಂದೆ? ನಾನು ನನ್ನ ಹೆಂಡತಿನ ಕರೆದು ನೀನ್ ಮುದ್ಕ ಜಾಸ್ತಿ ತಲೆ ಕೆಡಿಸ್ಬೇಡ, ಸುಮ್ಮನೆ ಕೀ ಕೊಡು. ನಾನು ಯಾಕೆ ಕೀ ಕೊಡ್ಬೇಕು? ನಾನು ಯಾಕೆ ಕೀ ಕೊಡ್ಬೇಕು? ನಡಿಯೋ, ಪಡ್ವಾ ನಡಿಯೋ. ಗೋಸ್ಕರ ಕೊಲೆ ಮಾಡ್ದವನು ಪೂರ್ತಿ ದುಡ್ಡು ಯಾಕೋ ತಗೊಂಡೋಗಿಲ್ಲ? ಸರ್, ಹೊರಗಡೆ ತುಂಬ ಜನ ಇದ್ರು ಸರ್. ಎಲ್ಲಿ ಬ್ಯಾಗ್ ಎತ್ಕೊಂಡ್ಬಂದ್ರೆ ಎಲ್ರಿಗೂ ಅನುಮಾನ ಬರುತ್ತೆ ಅಂದ್ಬಿಟ್ಟು ತಿಜೋರಿ ಕೀ ಮತ್ತು ಮನೆ ಲಾಕ್ ಮಾಡ್ಕೊಂಡು ಹಾಗೆ ಹೋಗ್ಬಿಟ್ಟೆ ಸರ್. ಹೋಗ್ತಾ ಜೇಬಲ್ಲಿ ಬನ್ನಿನಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ತೊಗೊಂಡೋದೆ ಸರ್. ಆದರೆ ನನ್ನ ದುರಾದೃಷ್ಟ ಸರ್, ಹೋಗ್ತಾ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡೆ. ಹಾಸ್ಪಿಟ್ಲ್ ಸೇರ್ಬೇಕಾಗಿ ಬಂತು ಸರ್. ಒಳಗಾಕ್ರಿ ಇವನ್ನ. ಏನಂದ್ರೆ ಯಾಕೆ ಹೊಳ್ತಾ ಇದೆಯಾ?
ಚಿಕ್ಕಮ್ಮನ ಕಾಲೇಜ್ ಫ್ರೆಂಡ್ ಪಶುಪತಿ ಅಂತ. ಅವ್ರು ಬೆಂಗಳೂರಿಗೆ ಬಂದಾಗೆಲ್ಲ ರಫೀಕ್ ಅನ್ನೋರು ಮನೆ ಇರ್ತಿದ್ರಂತೆ. ಮನೇಲಿ ಹಣ ಇದ್ದಿದ್ ನೋಡಿ ರಫೀಕ್ ಅವ್ರಿಬ್ರನ್ನ ಕೊಲೆ ಮಾಡದಂತೆ. ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ, ಹೊರ್ಗಿನವ್ರನ್ನೇ ನಂಬೋದು ಯಾವಾಗಲೂ. ಮನೆಯವ್ರು ಅಂದರೆ ಏನೋ ಒಂಥರ ತಾತ್ಸಾರ. ಈಗ ಹೊರಗಿನವರು ಏನು ಮಾಡಿದ್ರು ನೋಡು. ಒಂದು ಸಣ್ಣ ನೆಗ್ಲಿಜೆನ್ಸ್ 2 ಜೀವಗಳನ್ನ ಕಿತ್ಕೋತು. ನಾವು ಹೀಗೆ ನಮ್ಮವರು ನಮ್ಮೂರಿನವರು ಅಂದಾಕ್ಷಣ ಅವ್ರ ಜೊತೆ ಹೆಚ್ಚಿನ ಸಲಿಗೆ ಬೆಳೆಸ್ಕೋತೀವಿ, ವಿಶೇಷವಾದ ಅಕ್ಕರೆ ತೋರಿಸ್ತೀವಿ, ಮನೆಗೂ ಕರ್ಕೊಂಡು ಹೋಗ್ತೀವಿ, ತಿನ್ನೋಕೆ ಕುಡಿಯೋಕೆ ಕೊಡ್ತೀವಿ. ಓಕೆ, ಇಲ್ಲಿವರೆಗೂ ಓಕೆ. ಆದರೆ ಮನೇಲಿರೋ ಕ್ಯಾಶು ಬಂಗಾರ ಇದ್ರ ಬಗ್ಗೆ ಎಲ್ಲ ಹೊರಗಿನವ್ರಿಗೆ ನಾವು ತಿಳಿಸೋ ಅವಶ್ಯಕತೆ ಇದೆಯಾ? ಇದು ಒಂದು ಸಣ್ಣ ಮಿಸ್ಟೇಕ್ ಅಂತಲೇ ಅನ್ಸ್ಬಹುದು, ಆದರೆ ಇದು ಮುಂದೆ ಒಂದು ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಅನ್ನೋದು ಈ ಕಥೆಯಿಂದ ನಾವೆಲ್ಲರೂ ತಿಳ್ಕೊಬೇಕಾಗಿರೋ ಪಾಠ. ಟೇಕ್ ಕೇರ್.